ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಐಚ್ಛಿಕ ತರಗತಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಕಳೆದ 2 ತರಗತಿಗಳಲ್ಲಿ ನಾವು ಕನ್ನಡದ ಮಹಾಕವಿ ರತ್ನಾಕರ ಭರಣಿ ಬರೆದಂತಹ ಭರತೇಶ ವೈಭವದಲ್ಲಿ ಬರುವಂತಹ ಭರತ ಹಾಗೂ ಬಾಹುಬಲಿಯರ ನಡುವಿನ ಯುದ್ಧದ ಸನ್ನಿವೇಶವನ್ನು ನೋಡ್ತಾ ಇದ್ದೆವು. ಅದನ್ನು ನಾವು ಚಿಕ್ಕದಾಗಿ ನೆನಪು ಮಾಡಿಕೊಳ್ಳೋಣ. ಭರತನ ಆಯುಧಾಗಾರದಲ್ಲಿ ಚಕ್ರರತ್ನವೊಂದು ಕಾಣಿಸಿಕೊಳ್ತದೆ. ಅದರ ಸೂಚನೆಯ ಪ್ರಕಾರ ಭರತ ದಿಗ್ವಿಜಯಕ್ಕೆ ಹೊರಡುತ್ತಾನೆ. ಹಾಗೆ ದಿಗ್ವಿಜಯವನ್ನು ಮಾಡುತ್ತಾ 6 ಖಂಡಗಳನ್ನು ಕೂಡ ಜಯಿಸಿ ಹಿಂದಕ್ಕೆ ಬರ್ತಾ ಇದ್ದಾನೆ. ಬರುವ ಸಮಯದಲ್ಲಿ ಅಯೋಧ್ಯೆ ಮತ್ತು ಪೌದನಾಪುರದ ಗಡಿಗೆ ತಲುಪಿದಾಗ ಚಕ್ರರತ್ನ ಒಮ್ಮೆಗೆ ನಿಂತು ಬಿಡ್ತದೆ. ಕಾರಣವನ್ನು ಕೇಳಿದಾಗ ತಮ್ಮಂದಿರಿನ್ನೂ ಕೂಡ ಶರಣಾಗಿಲ್ಲ ಎಂಬ ವಿಚಾರ ಗೊತ್ತಾಗ್ತದೆ. ಆ ಪ್ರಕಾರ ಇವನು ತಮ್ಮಂದಿರಿಗೆ ಕರೆ ಕಳಿಸ್ತಾನೆ. ಆದರೆ ಅಣ್ಣನಿಗೆ ಶರಣಾಗಲಿಕ್ಕೆ ಬಯಸದಂತಹ ಬಾಹುಬಲಿ ತಮ್ಮ ಅಣ್ಣನೊಂದಿಗೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆದರೆ ಉಳಿದ ತಮ್ಮಂದಿರು ರಾಜ್ಯವನ್ನು ತ್ಯಜಿಸಿ ತಂದೆಯ ಬಳಿಗೆ ತಪಸ್ಸಿಗೆ ತೆರಳುತ್ತಾರೆ. ಮುಂದೆ ಅಣ್ಣ ತಮ್ಮಂದಿರಿಬ್ಬರು ಯುದ್ಧರಂಗದಲ್ಲಿ ಎದುರಾಗ್ತಾರೆ. ಆದರೆ ತಮ್ಮನಾದಂತಹ ಬಾಹುಬಲಿಯೊಂದಿಗೆ ಎಷ್ಟಕ್ಕೂ ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲದಂತಹ ಭರತ ಹಲವು ರೀತಿಯಲ್ಲಿ ಮಾತನ್ನು ಆಡಿ ಅವನ ಮನಸ್ಸನ್ನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. ಅಷ್ಟು ಭಾಗವನ್ನು ನಾವು ನೋಡಿದ್ದೇವೆ ಕಳೆದ 2 ತರಗತಿಗಳಲ್ಲಿ. ಮುಂದಿನ ಭಾಗವನ್ನು ಈಗ ನೋಡೋಣ. 22ನೇ ಪದ್ಯದವರೆಗೆ ನೋಡಿದ್ದು, ಈಗ 23ನೇ ಪದ್ಯವನ್ನು ನೋಡೋಣ. ಗಮನಿಸಿ. ವಿರಸವ ಬಿಡು ಬಿಡು ಎಂದ ಚಕ್ರಿ ನುಡಿಯೇ ಊಸರನು ತಗ್ಗುತ ಮನಸ್ಸಿನೋಳು ಮುರಿದ ಮೋರೆಯೋಳೀರೆ ಚಕ್ರರತ್ನವನಾಗ ಕರೆದಿಂತು ನುಡಿದನ ಚಕ್ರಿ. ಹೀಗೆ ತಮ್ಮನಲ್ಲಿ ಹಲವು ವಿಧದಲ್ಲಿ ಹೇಳ್ತಾನೆ. ನಮ್ಮೊಳಗಿನ ಸಹೋದರ ನಡುವಿನ ಯುದ್ಧ ಎಷ್ಟಕ್ಕೂ ಬೇಡ, ಜೊತೆಗೆ ನಾವು ಜಿನನ ಮಕ್ಕಳು, ನಾವು ಯುದ್ಧ ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ ಬೇರೆ ಬೇರೆ ರೀತಿಯಲ್ಲಿ. ಆಗ ಪುನಃ ಮುಂದುವರಿಸಿ ಹೇಳ್ತಾನೆ, ವಿರಸವ ಬಿಡು ಬಿಡೆಂದು ಆ ಚಕ್ರಿ ನುಡಿಯೇ. ತಮ್ಮನಲ್ಲಿ ಹೇಳ್ತಾನೆ, ವಿರಸ ಬೇಡ, ನನ್ನಲ್ಲಿ ವಿರಸ ಬೇಡ, ಬಿಡು, ಪ್ರೀತಿಯನ್ನು ತೋರು ಎಂಬುದಾಗಿ ಹೇಳ್ತಾನೆ, ನುಡಿಯೇ. ಆಗ ಬಾಹುಬಲಿ ಹೇಗಿದ್ದಾನೆ, ಪೂಸರನು ತಗ್ಗುದ ಮನಸ್ಸಿನಳು ಮುರಿದ ಮೋರೆಯೊಳಿರೆ. ಆದ್ರೆ ಬಾಹುಬಲಿ ತಲೆ ತಗ್ಗಿಸಿ ತಲೆ ತಿರುಗಿಸಿ ನಿಂತಿದ್ದಾನೆ, ಏನು ಮಾತಾಡ್ತಾ ಇಲ್ಲ. ಪೂಸರ ಮನ್ಮಥ ಅಂತ ಅರ್ಥ ಹೇಳಿದ್ದೇನೆ ಅಲ್ವಾ. ಬೇರೆ ಬೇರೆ ರೀತಿಯಲ್ಲಿ ಬಾಹುಬಲಿಯನ್ನು ಕರೆಯುವಂತದ್ದು ಮನ್ಮಥ ಎಂಬ ಅರ್ಥದಲ್ಲಿ. ಪೂಸರ ಹೂಗಳೇ ಬಾಣವಾಗಿರ್ಬಹುದು ಅಂತಹ ಬಾಹುಬಲಿಯಲ್ಲಿ ಹೇಳ್ತಾನೆ. ಆದರೆ ಬಾಹುಬಲಿ ಮುಖವನ್ನು ತಿರುಗಿಸಿ ನಿಂತಿದ್ದಾನೆ, ಮೋರೆಯೊಳಿರೆ. ಮುಂದೆ ಏನ್ ಮಾಡ್ತಾನೆ ಭರತ? ಹಾಗೆ ಬಾಹುಬಲಿ ಏನು ಮಾತಾಡ್ತಾ ಇಲ್ಲ, ಮುಖ ತಿರುಗಿಸಿ ನಿಂತಿದ್ದಾನೆ. ಹಾಗಿರುವಾಗ ಭರತ ಚಕ್ರರತ್ನಲ್ಲಿ ಹೇಳ್ತಾನೆ, ಚಕ್ರರತ್ನವನಾಗ ಕರೆದು ಇಂತು ನುಡಿದನ ಚಕ್ರಿ. ಹಾಗಿರುವ ಏನ್ ಮಾಡೋಣ? ಮನಸ್ಸಲ್ಲಿ ಒಂದು ತೀರ್ಮಾನಿಸ್ತಾನೆ. ಆ ಪ್ರಕಾರ ಚಕ್ರರತ್ನ ಅಂತ ಹೇಳ್ತಾನೆ. ಅದು ಈ ಪದ್ಯದಲ್ಲಿ ಬರುವಂತದ್ದು. ವಿರಸವ ಬಿಡು ಬಿಡು ಎಂದು ಆ ಚಕ್ರಿ ನುಡಿಯೇ ಪೂಸರನು ತಗ್ಗುತ ಮನಸ್ಸಿನೋಳು ಮುರಿದ ಮೋರೆಯೊಳಿರೆ ಚಕ್ರರತ್ನವನಾಗ ಕರೆದು ಇಂತು ನುಡಿದನ ಚಕ್ರಿ. ಚಕ್ರರತ್ನ ಅಂತ ಹೇಳ್ತಾನೆ. ಮುಂದೆ ಏನ್ ಮಾಡೋಣ ಅದನ್ನು ಮಾಡ್ತಾನೆ. ಅದನ್ನು ಗಮನಿಸಿ.
ಹೋಗು ಚಕ್ರವೇ ಭುಜ ಬಲಿಯ ನೀನೋಲೈಸೆ, ಹೋಗದೀತಗೆ ಪುಣ್ಯ ಉಂಟು. ಪೂಗಣೆಯಗೆ ಚಕ್ರ ಬೆಸಗೈವ ಪುಣ್ಯ, ಇಲ್ಲಾಗಿ ನಿಂದಿತು ಮುಂದೆ ಬಂದು. ಹೀಗೆ ಭರತ ಆ ಚಕ್ರರತ್ನದಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾನೆ? ಹೋಗು ಚಕ್ರವೇ ಭುಜ ಬಲಿಯ ನೀನೋಲೈಸೆ. ಸರಿ, ತಮ್ಮ ಮಾತನಾಡಿ ನಿಂತಿದ್ದಾನೆ. ಹಾಗಿರುವಾಗ ಅವನು ಭರತವನ್ನು ತೀರ್ಮಾನಿಸಿದ ಹಾಗೆ ಹೇಳ್ತಾನೆ, ನೀನು ಭುಜಬಲಿ ಹತ್ರ ಹೋಗು, ತಮ್ಮನ ಹತ್ರ ಹೋಗು ಅಂತ ಕಳಿಸುವ ಪ್ರಯತ್ನ ಮಾಡ್ತಾನೆ. ಹೋಗು ಚಕ್ರವೇ, ಚಕ್ರವೇ ಹೋಗು ನೀನು, ಭುಜಬಲಿಯ ನೀನು ಓಲೈಸೆ, ನೀನು ಹೋಗಿ ಭುಜಬಲಿಯನ್ನು ಯಾರನ್ನು ಬಾಹುಬಲಿಯನ್ನು ಓಲೈಸು, ಅವನ ಸೇವೆ ಮಾಡು, ನೀನು ಅವನ ಬಳಿಗೆ ಹೋಗು, ಓಲೈಸು ಅಂತ ಹೇಳ್ತಾನೆ. ನೀನು ಓಲೈಸೆ, ಹೋಗದೆ ಈತಗೆ ಪುಣ್ಯ ಉಂಟು. ಆಗ ಚಕ್ರ ಏನ್ ಭಾವಿಸ್ತದೆ? ಭರತ ಹೀಗೆ ಹೇಳಿದ್ರು ಕೂಡ ಚಕ್ರ ಹೋಗ್ತಾ ಇಲ್ಲ. ಹೋಗದೆ ಈತಗೆ ಪುಣ್ಯ ಉಂಟು. ತಾನು ಹೇಗೆ ಹೋಗ್ಲಿ? ತಾನು ಯಾರ ಬಳಿಯಲ್ಲಿ ಇರ್ಬೇಕೋ, ಯಾರಿಗ ಪುಣ್ಯ ಇದೆಯೋ ಅಲ್ಲಿ ತಾನಿರ್ಬೇಕು. ಆದ್ರೆ ಇವನು ಹೋಗು ಹೇಳ್ತಾ ಇದ್ದಾನೆ ಬಾಹುಬಲಿಯ ಬಳಿಗೆ. ಹೇಗೆ ಹೋಗುವುದು? ಪೂಗಣೆಗೆ ಚಕ್ರ ಬೆಸಗೈವ ಪುಣ್ಯವಿಲ್ಲಾಗಿ. ಪೂಗಣೆಗೆ ಬಾಹುಬಲಿಗೆ ಚಕ್ರ ಸೇವೆ ಮಾಡುವಂತ ಪುಣ್ಯ ಇಲ್ಲ, ಅಥವಾ ಅವನು ಹೇಳಿದ ಅಪ್ಪಣೆಯನ್ನು ಪಾಲಿಸುವಂತಹ ಪುಣ್ಯ ಇಲ್ಲ ಅವನಿಗೆ. ಹಾಗಿರುವಾಗ ತಾನು ಅವನ ಬಳಿಗೆ ಹೋಗುವುದು ಕಷ್ಟ. ಪೂಗಣೆಗೆ ಚಕ್ರ ಬೆಸಗೈವ ಪುಣ್ಯವಿಲ್ಲ. ಅಪ್ಪಣೆಯಂತೆ ಸೇವೆ ಮಾಡುವಂತಹ, ಯಾರ ಬಾಹುಬಲಿಯ ಸೇವೆ ಮಾಡುವಂತಹ ಪುಣ್ಯ ಅವನಿಗಿಲ್ಲ. ಇಲ್ಲಾಗಿ ಮುಂದೆ ಬಂದು ನಿಂತಿತು ಮುಂದೆ ಬಂತು. ಅದು ಮತ್ತು ಮುಂದೆ ಬಂದು ನಿಲ್ತದೆ ಹೊರತು ಭರತ ಹೇಳಿದ ಹಾಗೆ ತಮ್ಮನ ಬಳಿಗೆ ಹೋಗುವುದಿಲ್ಲ. ಹೋಗು ಚಕ್ರವೇ ಭುಜಬಲಿಯ ನೀನೋಲೈಸೆ, ನೀನು ಬಾಹುಬಲಿಯನ್ನು ಅವನ ಸೇವೆ ಮಾಡ್ಲಿಕ್ಕೆ ಹೋಗು ಅಂತ ಹೇಳಿದ್ರು ಕೂಡ ಹೋಗದೆ, ಚಕ್ರ ಅವನ ಬಳಿಗೆ ಹೋಗದೆ ನೀನು ಗ್ರಹಿಸ್ತದೆ ಈತಗೆ ಪುಣ್ಯ ಉಂಟು. ಪುಣ್ಯ ಇರುವುದು ಭರತನಿಗೆ. ಪೂಗಣೆಗೆ ಚಕ್ರ ಬೆಸಗೈಯುವ ಪುಣ್ಯವಿಲ್ಲ. ಹಾಗೆ ಬಾಹುಬಲಿಗೆ ಆ ಸೇವೆ ಮಾಡುವಂತಹ ಅಥವಾ ಅವನ ಅಪ್ಪಣೆ ಹಾಗೆ ವರ್ತಿಸುವಂತ ಪುಣ್ಯ ಇಲ್ಲ ಎಂಬುದಾಗಿ ಭಾವಿಸಿ ನಿಂತಿತು ಮುಂದೆ ಬಂತು ನಿಲ್ತದೆ ಹೊರತು ಅವನ ಬಳಿ ಹೋಗ್ತಾ ಇಲ್ಲ. ಇದನ್ನು ನೋಡ್ತಾನೆ ಭರತ. ಹಾಗೆ ಮುಂದೇನು ಹೇಳ್ತಾನೆ? ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ಎಲೆಲೆ ಪಿಶಾಚ ಹೋಗೆಂದರೇತಕ್ಕೆ ಹೋಗೆ, ಕಲಹ ನಿನ್ನಿಂದಾದುದೆನಗೆ, ಜಲಜಾಸ್ತ್ರನತ್ತ ಸಾರೆಂತು ನೂಕಿದ ಅದು ಬಳೆ ಜಾರುವಂತೆ ಜಾರಿದುದು. ಹೀಗೆ ಚಕ್ರರತ್ನ ಹತ್ರ ಹೇಳ್ತಾ ಇದ್ದಾನೆ ಭರತ, ಬಾಹುಬಲಿಯ ಕಡೆಗೆ ಹೋಗು ನೀನು ಅಂತ. ಆದ್ರೆ ಅದು ಹೋಗ್ತಾ ಇಲ್ಲ. ಕಾರಣ ಹೇಳಿದೆ ಅಲ್ವಾ, ಬಾಹುಬಲಿಗ ಭಾಗ್ಯ ಇಲ್ಲ ಅಂತ. ಭಾಗ್ಯ ಇರುವುದು ಭರತನಿಗೆ ಅಂತ. ಆಗ ಪುನಃ ಹೇಳ್ತಾನೆ ಸಿಟ್ಟಲ್ಲಿ, ಎಲ್ಲೆಲ್ಲಿ ಪಿಶಾಚ ಹೋಗೆಂದರೆ ಏತಕ್ಕೆ ಹೋಗಿ. ಎಲ್ಲವೋ ಪಿಶಾಚಿ ಅಂದ್ರೆ ಸಿಟ್ಟಲ್ಲಿ ಹೇಳ್ತಾನೆ. ಏನ್ ಮಾಡೋಣ ಅಲ್ವಾ, ಯಾವ ಪರಿಹಾರ ಆಗ್ತಾ ಇಲ್ಲ, ತಮ್ಮ ಮಾತಾಡ್ತಾ ಇಲ್ಲ. ಹಾಗಿರುವಾಗ ಇವನಿಗೆ ಸಾಕು ಅಂತಾಗಿದೆ ಅಲ್ವಾ, ಒಮ್ಮೆ ಇದನ್ನು ತೀರಿಸುವ ಅಂತ. ಎಲ್ಲೆಲೆ ಪಿಶಾಚ, ಅಯ್ಯೋ ಪಿಶಾಚಿ, ಹೋಗೆಂದರೆ ಏತಕ್ಕೆ ಹೋಗುತ್ತಲ್ಲ ನಿನ್ನಲ್ಲಿ ಹೇಳಿದ್ದು, ಯಾಕೆ ಹೋಗ್ತಾ ಇಲ್ಲ? ಕಲಹ ನಿನ್ನಿಂದಾದು ನನಗೆ, ನೀನು ಬಂದ ಕಾರಣ ಅಲ್ವಾ, ನೀನು ಕಾಣಿಸಿಕೊಂಡ ಕಾರಣ ಅಲ್ಲ ಅಣ್ಣ ತಮ್ಮಂದಿರೊಳಗೆ ಈ ಜಗಳ ಆದದ್ದು. ಆಗ ಅದರ ಮೇಲೆ ಸಿಟ್ಟು ಬರ್ತದೆ ನನಗೆ. ಅದು ಕಾಣಿಸಿಕೊಂಡ ಕಾರಣ ಅಣ್ಣ ತಮ್ಮಂದಿರ ಒಳಗೆ ಈಗ ಜಗಳ ಆಗಿ ಯುದ್ಧರಂಗದ ನಿಲ್ಲುವ ಹಾಗಾಗಿದೆ. ಕಲಹ ನಿಂದಿಂದಾದು ನನಗೆ, ಹೋಗು ಜಲಜಾಸ್ತನಾಥ ಸಾರೆಂದು ನೂಕಿದನು. ಹೋಗು, ಬೇಗ ಹೋಗು, ಅವನ ಬಾಹುಬಲಿಯ ಕಡೆಗೆ ಹೋಗು. ಜಲಜಾಸ್ತ್ರ ಮನ್ಮಾತ ಎಲ್ಲ ಕೂಡ ಅದೇ ಹೆಸರಲ್ಲಿ ಕರೆಯುವಂಥದ್ದು. ಆಗಿರುವಾಗ ಬಾಹುಬಲಿಯ ಕಡೆಗೆ ಹೋಗು ಅಂತ ಹೇಳ್ತಾನೆ. ಜಲಜಾಸ್ತ್ರನಾಥ ಸಾರೆಂದು, ಸಾರು ಸರಿ ಬಲ್ಲ, ಅವನ ಕಡೆಗೆ ಹೋಗು ಅಂತ ನೂಕಿದರೆ ಹಾಗೆ ಅದನ್ನು ನೂಕಿ ಬಿಡ್ತಾನೆ, ತಳ್ಳತಾನೆ. ಆದ್ರೆ ಅದ್ ಮಾಡ್ತದೆ, ಬಳೆ ಜಾರುವಂತೆ ಜಾರಿದುದು. ಹಾಗೆ ಅವನ ಆ ನೂಕಿದ ರಭಸಕ್ಕೆ ಅದು ಬಳೆ ಜಾರುವ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತದೆ. ಬಳೆಯನ್ನು ನಾವು ಜಾರಿ ಬಿಟ್ಟಾಗ ಅಥವಾ ಬಿಟ್ಟಾಗ ಅದು ಹೇಗೆ ಉರುಳಿಕೊಂಡು ಹೋಗ್ತದೋ ಹಾಗೆ ಹೋಗ್ತಾ ಇದೆ ಮನಸ್ಸಿಲ್ಲದೆ. ಎಲೆಲೆ ಪಿಶಾಚ ಹೋಗೆಂದರೆ ಏತಕ್ಕೆ ಹೋಗು ಅಂದ್ರೆ ನಿನ್ನಲ್ಲೆಲ್ಲ ಹೇಳಿದ್ದು ಹೋಗು ಅಂತ ಯಾಕೆ ಹೋಗ್ತಾ ಇಲ್ಲ? ಯಾಕೆ ಹೀಗೆ ಹೇಳ್ತಾ ಇದ್ದೇನೆ? ಕಲಹ ನಿನ್ನಿಂದಾದು ನನಗೆ, ನಿನ್ನಿಂದಾಗಿ ನಾನು ತಮ್ಮನಲ್ಲಿ ಜಗಳ ಮಾಡುವಾಗಾಯಿತು. ಹಾಗಿರುವ ಬೇಗ ಅವನ ಬಳಿಗೆ ಹೋಗು ಅಂತ ಹೇಳ್ತಾನೆ. ಹೇಳಿ ನೂಕುತ್ತಾನೆ. ನೂಕಿದಾಗ ಅದು ಬಳೆ ಜಾರುವ ಹಾಗೆ ಹೋಗ್ತಾ ಇದೆ ಮುಂದಕ್ಕೆ. ಆದ್ರೆ ಅದು ಗ್ರಹಿಸ್ತಾ ಇದೆ, ಇವಾಗೆ ಪುಣ್ಯಾಕ್ಷಯವಾಯ್ತಲ್ಲ ಚಕ್ರ
ಚಕ್ರ ಸಾರುವ ಪುಣ್ಯ ಮನಸ್ಸಿಜಗಿಲ್ಲ. ಅವನೀಶ ನೂಂಕಿದ ಸರಿತದೊಳ್ ಅಲ್ಪ ದೂರವ ಸಾಗಿ ನಿಂದಿತು ಚಕ್ರ. ಹಾಗೆ ಭರತ ಚಕ್ರರತ್ನವನ್ನು ತಮ್ಮನ ಕಡೆಗೆ ದೂಡಿದಾಗ ಚಕ್ರರತ್ನಕ್ಕೆ ಬೇಸರ ಆಗ್ತದೆ. ಯಾಕಂದ್ರೆ ಹೇಗೆ ಹೋಗಲಿ ಬಾಹುಬಲಿಯ ಬಳಿಗೆ, ಇವಾಗೆ ಪುಣ್ಯಕ್ಷಯವಾಯ್ತಲ್ಲ. ಹಾಗಿರುವಾಗ ಚಕ್ರರತ್ನ ಯಾರಿಗೆ ಸೇರ್ಬೇಕೋ ಅಂತಹ ಭರತ ಚಕ್ರರತ್ನವನ್ನು ದೂಕಿ ತಮ್ಮನ ಬಳಿಗೆ ಕಳಿಸ್ತಾ ಇದ್ದಾನೆ. ಆಗ ಅದಕ್ಕೆ ಬೇಸರ ಆಗ್ತದೆ, ಇವನಿಗೆ ಪುಣ್ಯಕ್ಷಯವಾಯ್ತಲ್ಲ ಅಂತ. ಪುಣ್ಯಕ್ಷಯ ಅಂದ್ರೆ ಪುಣ್ಯ ಕಡಿಮೆ ಆಗುವಂಥದ್ದು. ಜೈನ ಕಾವ್ಯಗಳಲ್ಲೆಲ್ಲ ಬರುವಂತಹ ಪಾರಿಭಾಷಿಕ ಶಬ್ದ ಅದು, ಪುಣ್ಯಕ್ಷಯ ಪಾಪಕ್ಷಯ ಅಂತ. ಹಾಗೆ ಇಲ್ಲಿ ಪುಣ್ಯ ಕ್ಷಯಿಸುವಂಥದ್ದು. ಆಗ ಪುಣ್ಯ ಕಡಿಮೆ ಆಯ್ತಲ್ಲ ಇವನಿಗೆ, ಅಂದ್ರೆ ತನಗೆ ಲಭಿಸಿದಂತಹ ಚಕ್ರರತ್ನವನ್ನು ದೂಡ್ತಾ ಇದ್ದಾನಲ್ಲ ಅಂತ ಅದು ಬೇಸರಿಸ್ತದೆ. ಇವನಿಗೆ ಪುಣ್ಯಕ್ಷಯವಾಯ್ತಲ್ಲ, ಚಕ್ರ ಸಾರುವ ಪುಣ್ಯ ಮನಸ್ಸಿಗಿಲ್ಲ. ಹಾಗೆಂತ ಚಕ್ರವನ್ನು ಇವನು ಕಳಿಸ್ತಾ ಇದ್ದಾನೆ, ಆದ್ರೆ ಅದು ಹೋಗುವಂಥದ್ದು ಯಾರ ಬಳಿಗೆ? ಬಾಹುಬಲಿಯ ಬಳಿಗೆ. ಆದ್ರೆ ಬಾಹುಬಲಿಯ ಬಳಿಗೆ ಹೋಗ್ಬೇಕಿದ್ರೆ ಅವನಿಗೆ ಆ ಪುಣ್ಯ ಇಲ್ಲ ಅಂತ ಭಾವಿಸ್ತದೆ. ಆಗ ಪುಣ್ಯ ಇಲ್ಲದವನ ಕಡೆ ಹೇಗೆ ಹೋಗ್ಲಿ ಅಂತ ಚಕ್ರರತ್ನ ಭಾವಿಸ್ತದೆ. ಆದರೂ ಇವನು ನೂಕಿ ಬಿಟ್ಟಿದ್ದಾನೆ. ಅವನೀಶ ನೂಕಿದ ಸರಿತದಳು. ಯಾಕೆ ಅವನೀಶ ಅರಸನಾದಂತಹ ಭರತ ಆ ನೂಕಿ ಬಿಟ್ಟಂತಹ ಆ ಕಾರಣದಿಂದ ಸ್ವಲ್ಪ ಹೋಗ್ತದೆ, ಅಲ್ಪ ದೂರವ ಸಾಗಿ ನಿಂದಿತ ಚಕ್ರ. ಹಾಗೆ ನೂಕಿದ ಕಾರಣ ಸ್ವಲ್ಪ ಮುಂದೆ ಹೋಗಿ ನಿಲ್ತದೆ ಹೊರತು ಹೋಗದೆ ಇರಲಿಕ್ಕೆ ಆಗ್ಲಿಲ್ಲ. ಆದ್ರೂ ಬೇಸರ ಆಗ್ತದೆ ಚಕ್ರಕ್ಕೆ, ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಯಾರಿಗೆ ಸೇರ್ಬೇಕೋ ಅವರಿಗೆ ಸೇರ್ಬೇಕು. ಭರತನಿಗೆ ಆ ಪುಣ್ಯ ಇದೆ ಚಕ್ರರತ್ನದ ಸೇವೆ ಮಾಡಿಸಿಕೊಳ್ಳುವಂಥದ್ದು, ಆದರೆ ಬಾಹುಬಲಿ ಇಲ್ಲ. ಆದ್ರೆ ಏನ್ ಮಾಡುವ, ಭರತ ಈಗ ಒತ್ತಾಯದಲ್ಲಿ ನೂಗ್ತಾ ಇದ್ದಾರೆ. ಆಗ ಅದು ಸ್ವಲ್ಪ ದೂರವಾಗಿ ನಿಂತು ಬಿಡ್ತದೆ. ಇವಾಗೆ ಪುಣ್ಯಕ್ಷಯವಾಯ್ತಲ್ಲ, ಚಕ್ರ ಸಾರುವ ಪುಣ್ಯ ಮನಸ್ಸಿಜಗಿಲ್ಲ. ಅವನೀಶ ನೂಕಿದ ಸರಿತದೊಳ್ ಅಲ್ಪ ದೂರವ ಸಾಗಿ ನೆಂದಿದ್ದು ಆ ಚಕ್ರ. ಇಷ್ಟು ನಡೀತದೆ. ಸರಿ, ಭರತ ಮುಂದೇನ್ ಮಾಡ್ತಾನೆ? ಹಾಗೆ ಚಕ್ರರತ್ನವನ್ನು ಭರತ ನೂಕಿ ಬಿಟ್ಟಾಗ ಅದಕ್ಕೆ ಬೇಸರ ಆಗ್ತದೆ. ಅದನ್ನ ಇಲ್ಲಿ ಕಾಣಬಹುದು. ಕಳೆಗುಂದಿ ಕಾಮನ ಭುಜ ಸರಿತದೊಳ್ಳತ್ತ ತೊಲಗಿ ನಿಂದಿತು ಚಕ್ರರತ್ನ. ದಳ ನಡುಗಿತು ಧೂಮಕೇತು ವೆದ್ದುವು ಕೂಡೆ ನೆಲ ನಡುಗಿತು ಗುಡುಗುಡನೆ. ಆಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುವಾಗ ಚಕ್ರರತ್ನಕ್ಕೆ ಬೇಸರ ಆಗಿದೆ, ಜೊತೆಗೆ ಬೇರೆ ಏನು ಬದಲಾವಣೆ ಕಾಣಿಸಿಕೊಳ್ತದೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಕಳೆಗುಂದಿ ಕಾಮನ ಭುಜ ಸರಿತದೊಳ್ ಅತ್ತ ತೊಲಗಿ ನಿಂತಿತು ಚಕ್ರರತ್ನ. ಹಾಗೆ ಇವನ್ ತಳ್ಳಿ ಬಿಟ್ಟಾಗ ಚಕ್ರರತ್ನ ಮುಂದೆ ಹೋಗಿ ಕಳೆಗುಂದಿ ಗೊತ್ತಿದೆ ಅಲ್ಲ, ಅದರ ಸಂತೋಷ ಇಲ್ಲ, ಅದಕ್ಕೆ ಬೇಸರ ಆಗಿದೆ. ಹಾಗಿರುವ ಆ ಕಳಾಹೀನವಾಗಿ ಆ ಕಳೆ ಕಾಣಿಸ್ತಾ ಇಲ್ಲ ಅದರಲ್ಲಿ. ಆ ಪ್ರಕಾರ ಕಳೆಗುಂದಿ ಕಾಮನ ಭುಜ ಸರಿತದೊಳು. ಕಾಮ ಮನ್ಮಥ, ಇಲ್ಲಿ ಬಾಹುಬಲಿ ಅಲ್ಲ, ಬಾಹುಬಲಿಯ ಭುಜ ಸರಿತದಳು, ಅವನ ಭುಜದ ಹತ್ತಿರ, ಅಂದ್ರೆ ಅವನ ಸ್ವಲ್ಪ ಹತ್ತಿರ ಹೋಗಿ ನಿಲ್ತದೆ. ಅತ್ತ ತೊಲಗಿ ನಿಂದಿತ್ತು ಚಕ್ರರತ್ನ. ಭರತನಿಂದ ದೂರವಾಗಿ ಅವನ ಬಾಹುಬಲಿಯ ಹತ್ತಿರ ಅಲ್ಲ, ಸ್ವಲ್ಪ ಸಮೀಪದಲ್ಲಿ ನಿಲ್ತದೆ ಚಕ್ರರತ್ನ. ಹಾಗಾದಾಗ ಆ ಪ್ರಕೃತಿಯಲ್ಲಿ ಕಾಣಿಸಿಕೊಂಡಿತ್ತು. ದಳ ನಡುಗಿತು ಧೂಮಕೇತುವೆದ್ದು. ಇಡೀ ಸೈನ್ಯವೇ ನಡುಗಿ ಹೋಗ್ತದೆ. ಏನಾಗ್ತಾ ಇದೆ ಇಲ್ಲಿ? ದಿಗ್ವಿಜಯ ಮಾಡಿ ಷಟ್ಖಂಡಗಳನ್ನು ಕೂಡ ಜಯಿಸಿ ಬಂದಂತಹ ಭರತ ಈಗ ಅದಕ್ಕೆ ಕಾರಣವಾದಂತಹ ಚಕ್ರರತ್ನವನ್ನು ದೂಡಿದ್ದಾನೆ. ಅದು ಹೋಗಿ ಬಾಹುಬಲಿ ಹತ್ರ ನಿಂತಿದೆ. ಹಾಗಿರುವಾಗ ಎಲ್ಲರಿಗೂ ಗಾಬರಿ ಆಗ್ತದೆ. ಹೇಗೆ ಸಾಧ್ಯ? ಎಲ್ಲ ಭರತನೇ ಸಿಗ್ಬೇಕಾದ್ದು. ಆಗ ಬಾಹುಬಲಿಗೆ ಇಲ್ಲಿ ಏನು ಸಿಗುವ ಅಗತ್ಯ ಇಲ್ಲ, ಸಾಮ್ರಾಜ್ಯ. ಆದ ಕಾರಣ ಅವರೆಲ್ಲ ಗಾಬರಿಗೊಳ್ತಾರೆ. ದಳ ನಡುಗಿತು, ಸೈನ್ಯ ನಡುಗಿತು, ಧೂಮಕೇತುವಿದ್ದು. ಅಪಶಕುನವಾದ ಧೂಮಕೇತುಗಳು ಕಾಣಿಸಿಕೊಂಡವಂತೆ. ಅಲ್ಲ, ಧೂಮಕೇತುಗಳು ಗೊತ್ತಿದೆ, ಕಾಣಿಸಿಕೊಳ್ಳುವಂಥದ್ದು ಏನಾದ್ರೂ ಅಪಾಯ ಆದಾಗಲ್ಲ, ಹಾನಿ ಆಗ್ಲಿಕ್ಕಿದೆ ಅಂತ ಮುನ್ಸೂಚನೆ ಕೊಡುವ ಹಾಗೆ, ದೊಡ್ಡ ಒಂದು ಅನಾಹುತ ಆಗ್ಲಿಕ್ಕಿದೆ ಎಂಬ ಹಾಗೆ ಇದ್ದಾಗ ಧೂಮಕೇತುಗಳು ಕಾಣಿಸಿಕೊಳ್ಳುತ್ತದೆ ಎಂಬ ನಂಬಿಕೆ. ಹಾಗಿರುವಾಗ ಅಷ್ಟೊಂದು ಆ ರೀತಿಯ ಬದಲಾವಣೆ ಆದವು. ಕೂಡೆ ನೆಲ ನಡುಗಿತ್ತು, ಜೊತೆಗೆ ನೆಲ ನಡುಗಿತ್ತು. ಇಡೀ ಭೂಮಿಯೇ ನಡುಗು ಹಾಗೆ ಕಾಣಿಸ್ತಾ ಇತ್ತು. ಹೇಗೆ? ಗುಡುಗುಡನೆ ಭೂಮಿ ನಡುಗಿತ್ತು. ಗುಡುಗುಡನೆ ಗೊತ್ತಿದೆ ಅಲ್ಲ, ಅನುಕರಣ ಶಬ್ದ ಅಂತ. ಆ ಶಬ್ದವನ್ನು ಅನುಕರಿಸುವಂಥದ್ದು ನಾವು ನೋಡಿದ್ದೀರಿ. ಅನುಕರಣ ಶಬ್ದಗಳು ಅಂತ. ಹಾಗಿರುವಾಗ ಭೂಮಿ ನಡುಗಿತ್ತು. ಇದು ಆಗ ನಡೆದಂತ ಆಗಿನ ಸನ್ನಿವೇಶ ಹಾಗಿತ್ತು. ಕಳೆಗುಂದಿ ಕಾಮನ ಭುಜ ಸರಿತದೊಳ್ ಅತ್ತ ತೊಲಗಿ ನಿಂದಿತು ಚಕ್ರರತ್ನ. ದಳ ನಡುಗಿತು ಧೂಮಕೇತು ಬಿದ್ದುವು
ಕೂಡೆ ನೆಲ ಕುಡುಗಿತು ಗುಡುಗುಡನೆ. ಹಾಗೆ ಈ ರೀತಿಯಾಗಿ ಕಾಣಿಸಿಕೊಳ್ತದೆ. ಮುಂದೇನಾಗ್ತದೆ? ಇಂತಹ ಸ್ಥಿತಿಯಲ್ಲಿ ಬಾಹುಬಲಿ ಏನ್ ಮಾಡ್ತಾ ಇದ್ದಾನೆ ಅದು ಮುಂದಿನ ಭಾಗದಲ್ಲಿ ವರ್ಣಿಸಿದ್ದಾನೆ ಕವಿ. ಗರುಡ ಮಂತ್ರಕ್ಕೆ ವಿಷ ವಿಳಿವಂತೆ ಭರತ ಭೂವರನ ವಾಕ್ಯವ ಕೇಳಲಾಗಿ ಜರಿ ಜರಿ ರಂಗಜ ಗೆತ್ತಿದ ಕೋಪ ಪೈಸರಿಸಿತು ಹೃದಯ ತಂಪಾಯಿತು. ಹೀಗೆ ಈ ಅಣ್ಣನ ಮಾತು ವರ್ತನೆ ಬಾಹುಬಲಿಯಲ್ಲಿ ಯಾವ ಬದಲಾವಣೆಯನ್ನು ತಂದಿತು ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಣ್ಣ. ಅದು ಯುದ್ಧರಂಗದಲ್ಲಿ ಯುದ್ಧಕ್ಕೆ ಬಂದಂತ ತನ್ನಲ್ಲಿ ಇದೆಲ್ಲ ಕೇಳ್ತಾ ಇದ್ದಾನೆ ಬಾಹುಬಲಿ. ಆಗ ಅವನ ಮನಸ್ಸಲ್ಲಿ ಯಾವ ಬದಲಾವಣೆ ಆಯಿತು ಅದು ಈಗ ಗೊತ್ತಾಗ್ತದೆ. ಗರುಡ ಮಂತ್ರಕ್ಕೆ ವಿಷವಿಳಿವಂತೆ ಭರತ ಭೂವರನ ವಾಕ್ಯವ ಕೇಳಲಾಗಿ ಜರಿ ಜರಿತು ಅಂಗಜಗೆತ್ತಿದ ಕೋಪ ಪೈಸರಿಸಿತು ಹೃದಯ ತಂಪಾಯಿತು. ಅದೇ ಇಷ್ಟು ಸಮಯ ಅಣ್ಣನ ಮಾತನ್ನು ಕೇಳ್ತಾ ಇದ್ದಂತ ಭರತ್ನಲ್ಲಿ ಆದಂತ ಬದಲಾವಣೆ ಮುಂದೆ ಗೊತ್ತಾಗ್ತದೆ. ಗರುಡ ಮಂತ್ರಕ್ಕೆ ವಿಷ ಬೆಳೆಯುವಂತೆ. ಗರುಡ ಮಂತ್ರ ಅಂದ್ರೆ ವಿಷವನ್ನು ಇಳಿಸ್ಲಿಕ್ಕಾಗಿ, ಯಾರ ದೇಹದಲ್ಲಿ ವಿಷ ಪ್ರವೇಶವಾಗಿದೆಯೋ ಆಗ ಆ ವಿಷಯವನ್ನು ಇಳಿಸ್ಲಿಕ್ಕಾಗಿ ಅಲ್ಲ ನಿವಾರಿಸಲಿಕ್ಕಾಗಿ ಏನ್ ಮಾಡ್ತಾರೆ, ಅದಕ್ಕೆ ಉಪಯೋಗಿಸುವಂತಹ ಮಂತ್ರ ಗರುಡ ಮಂತ್ರ ಅಂತ. ಹಾಗೆ ವಿಷ ಇಳಿಸುವ ಆ ಮಂತ್ರ ಅನ್ನು ಉಪಯೋಗಿಸಿದಾಗ ಗರುಡ ಮಂತ್ರಕ್ಕೆ ವಿಷ ಬೆಳೆಯುವಂತೆ. ಆಗ ಆ ಮಂತ್ರವನ್ನು ಪ್ರಯೋಗಿಸಿದ್ರೆ ವಿಷ ಇಳಿತದೆ, ವಿಷ ನಿವಾರಣೆ ಆಗ್ತದೆ. ಹಾಗೆ ಭರತ ಭೂವರನ ವಾಕ್ಯವ ಕೇಳಲಾಗಿ, ಹಾಗೆ ಆ ಭರತ ಭೂವರ ಅರಸ, ಅಣ್ಣನಾದಂತ ಅರಸನಾದಂತಹ ಭರತನ ಆ ಮಾತುಗಳನ್ನು ಕೇಳಿ ಬಾಹುಬಲಿಯಲ್ಲಿ ಆದ ಬದಲಾವಣೆ ಏನು? ಜರಿ ಜರಿದು ಅಂಗಜಗೆತ್ತಿದ ಕೋಪ ಪೈಸರಿಸಿತು. ಜರಿ ಇಳಿಯು. ಆಗ ಇದುವರೆಗೆ ಅಣ್ಣನ ಮೇಲೆ ಯಾವ ಕೋಪವನ್ನು ತಾಳಿ ಯುದ್ಧರಂಗಕ್ಕೆ ಬಂದಿದ್ನೋ ಹಠದಲ್ಲಿ, ಆದ್ರೆ ಅದೆಲ್ಲ ಅವನ ಇಷ್ಟು ಸಮಯದ ಈ ಪ್ರೀತಿಯ ಮಾತಿಗೆ ಇಳಿದು ಹೋಗ್ತದೆ, ಇಲ್ಲದಾಗ್ತದೆ. ಜರಿ ಜರಿದು ಅಂಗಜಗೆತ್ತಿದ ಕೋಪ, ಅಣ್ಣನ ಮೇಲೆ ಮಾಡಿದಂತಹ ಕೋಪ ಪೈಸರಿಸು ಇಲ್ಲ ಹಿಮ್ಮೆಟ್ಟು ಅಂತಂದ್ರೆ ಹಿಂದೆ ಹೋಯಿತು, ಅದು ಇಲ್ಲದಾಯಿತು. ಅಣ್ಣನ ಮೇಲಿನ ಕೋಪ ಇಲ್ಲದಾಯಿತು, ಹೃದಯ ತಂಪಾಯಿತು. ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಆ ಸಿಟ್ಟು ಆ ಉದ್ವೇಗ ಎಲ್ಲ ಕಡಿಮೆ ಆಯಿತು, ತಂಪಾಯಿತು, ಸಮಾಧಾನ ಆಯಿತು ಮನಸ್ಸಿಗೆ. ಯಾಕಂದ್ರೆ ಏನು ಭಾವಿಸಿದ್ನೋ ಬಹುಶಃ ಅಣ್ಣನ ಮೇಲೆ, ಅಣ್ಣ ಅಹಂಕಾರದಲ್ಲಿ ಈ ರೀತಿಯಾಗಿ ತನ್ನನ್ನು ಬರ ಹೇಳಿದ್ದಾನೆ ಅಂತ ಭಾವಿಸಿದ್ದು ಅಹಂಕಾರದಲ್ಲಿ ಅಂತ. ಆದ್ರೆ ಅವನ ಮಾತು ಕೇಳಿ ಅದಾಗಲ್ಲ ಅಂತ ಭಾವಿಸ್ತಾನೆ. ಅದನ್ನು ನಾವು ಕಾಣ್ತೇವೆ. ಕವಿ ಅದನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾನೆ, ಯಾವ ಹೋಲಿಕೆ ಕೊಟ್ಟು ಹೇಳಿದ್ದಾನೆ ಅಂತ ಗೊತ್ತಾಗ್ತದೆ. ಗರುಡ ಮಂತ್ರಕ್ಕೆ ವಿಷವೆಳಿಯುವಂತೆ ಭರತ ಭೂವರನ ವಾಕ್ಯವ ಕೇಳಲಾಗಿ ಜರಿ ಜರಿದು ಅಂಗಜಗೆತ್ತಿದ ಕೋಪ ಪೈಸರಿಸಿತು ಹೃದಯ ತಂಪಾಯಿತು. ಇನ್ನೊಂದು ಉದಾಹರಣೆ ಕೊಡ್ತಾನೆ ಮುಂದಿನ ಪದ್ಯದಲ್ಲಿ. ಏರಿದ ಹೆಡೆ ಇಳಿವಂತೆ ಮುನ್ನಿನ ಗರ್ವ ಜಾರಿತು ಮೃದುವಾಯಿತು ಚಿತ್ತ, ಗಾರಾಯ್ತು ಕಾರ್ಯ ನನ್ನಣ್ಣಾಗಿದಿರಾಗಿ ದೂರ ಹೊತ್ತೆ ನಲಹ ಎಂದ. ಈ ರೀತಿಯಾಗಿ ಪುನಃ ಭರತನ ಬಾಹುಬಲಿಯ ಮನಸ್ಸಲ್ಲಿ ಅನಿಸ್ತದೆ. ಅದನ್ನು ಹೇಳಿದ್ದಾನೆ. ಏರಿದ ಹೆಡೆ ಇಳಿಯುವಂತೆ ಮುನ್ನಿನ ಗರ್ವ ಜಾರಿತು ಮೃದುವಾಯಿತು ಚಿತ್ತ. ಅಣ್ಣನ ಭರತನ ಮಾತನ್ನು ಕೇಳಿ ಬಾಹುಬಲಿಯಿಲಾದಂತಹ ಬದಲಾವಣೆ ಒಂದು ರೀತಿ ಹೇಳಿದ್ದಾನೆ ಅಲ್ಲ. ಗರುಡ ಮಂತ್ರಕ್ಕೆ ವಿಷ ಇಳಿಯುವ ಹಾಗೆ ಅವನ ಮಾತು ಕೇಳಿ ಇವನ ಮನಸ್ಸಿನ ದ್ವೇಷ ಎಲ್ಲ ಕಡಿಮೆ ಆಗಿದೆ. ಅದನ್ನು ಕವಿ ಇನ್ನೊಂದು ರೀತಿಯ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾನೆ. ಏರಿದ ಹೆಡೆ ಇಳಿವಂತೆ ಮುನ್ನಿನ ಗರ್ವ ಜಾರಿತು. ಏರಿದ ಹೆಡೆ ಇಳಿಯುವ ಹಾಗೆ. ಗೊತ್ತಿದೆ, ಸರ್ಪ ಹೆಡೆ ಏರಿಸುವಂಥದ್ದು ಅಲ್ಲ, ಸಿಟ್ಟು ಬಂದಾಗ ಹೆಡೆ ಎತ್ತಿ ಬುಸುಗುಟ್ಟುವಂಥದ್ದು, ಅಂದ್ರೆ ಸಿಟ್ಟು ಬಂದಿದೆ ಅಂತ ಅರ್ಥ. ಹಾಗಾಗಿ ಆ ರೀತಿಯ ಸಿಟ್ಟಲ್ಲಿ ಬಂದದ್ದು ಬಾಹುಬಲಿ ಭರತನ ಬಳಿಗೆ. ಆದ್ರೆ ಅದೆಲ್ಲ ಈಗ ನಿವಾರಣೆಯಾಗಿದೆ. ಏರಿದ ಹೆಡೆ ಇಳಿಯುವಂತೆ, ಹಾಗೆ ಸರ್ಪ ಹೇಗೆ ಎತ್ತಿದ ಹೆಡೆಯನ್ನು ಕೆಳಗಿಳಿಸಿ ಹೋಗ್ತದೋ ಸಿಟ್ಟು ಕಡಿಮೆಯಾಗಿ, ಹಾಗೆ ಮುನ್ನಿನ ಗರ್ವ ಜಾರಿತು. ಮುಂದಿನ ಮೊದಲಿನ ಅಲ್ಲ, ಯಾವ ಗರ್ವವನ್ನು ಯಾವ ಸಿಟ್ಟಲ್ಲಿ ಬಂದದ್ದು, ಗರ್ವ ಇಟ್ಟು ಬಂದದ್ದು ಅದೀಗ ಜಾರಿ ನಿವಾರಣೆಯಾಗಿ ಇಲ್ಲದಾಗಿ ಮೃದುವಾಯಿತು ಚಿತ್ತ, ಮನಸ್ಸು ಮೃದುವಾಯಿತು. ಅಣ್ಣನ ಮಾತು ಕೇಳಿ ಅರ್ಥ ಇದೆ ಅವನಿಗೆ, ತಾನು ಭಾವಿಸಿಕೊಂಡಾಗ ಅಲ್ಲ ಅಂತ. ಗಾರಾಯಿತು ಕಾರ್ಯ, ಜೊತೆ ಮನಸ್ಸಿಗೆ ಬೇಸರ ಇತ್ತು, ಬಂದ ಕಾರ್ಯ ಕೆಟ್ಟೋಯ್ತು. ಅಂದ್ರೆ ಯಾವ ಉದ್ದೇಶದಿಂದ ಬಂದದ್ದು, ಏನು ಭಾವಿಸಿ ಬಂದದ್ದು ಹಾಗಿರ್ಲಿಲ್ಲ ಈ ಪರಿಸರ ಅಲ್ವಾ. ಅಣ್ಣನ ಮಾತು ಕೇಳಿ ಆ ಭಾವನೆ ಎಲ್ಲ ಬದಲಾಯಿತು. ಹಾಗೆ ನನ್ನ ಬಂದ ಕಾರ್ಯ ಕೆಟ್ಟು ಹೋಯಿತು. ನನ್ನ ಅಣ್ಣನಿಗಿದಿರಾಗಿ,
ನನ್ನ ಅಣ್ಣನಿಗೆ ಎದುರಾಗಿ ದೂರ ಹೊತ್ತೇನಲ್ಲ, ಅಣ್ಣನ ಮೇಲೆ ದೂರ ಅಂತಂತೆ ಅಲ್ಲ, ಅಣ್ಣ ಏನು ತಪ್ಪು ಮಾಡ್ತಾ ಇದ್ದಾನೆ ಅಲ್ವಾ, ಅಹಂಕಾರದಲ್ಲಿ ಬಂದಿದ್ದಾನೆ, ನನ್ನನ್ನು ಕರೆದು ರಾಜ್ಯವನ್ನು ಕೇಳ್ತಾ ಇದ್ದಾನೆ ಅಂತೆಲ್ಲ ಭಾವಿಸಿಕೊಂಡದ್ದು. ಆದ್ರೆ ಈಗೇನಾಯಿತು, ಅದು ಸರಿಯಲ್ಲ ಅಂತ ಕಂಡಿತ್ತು. ಆಗ ಅಣ್ಣನ ಮೇಲೆ ದೂರನ್ನು ತಂದೆ ಅಲ್ಲ, ತಪ್ಪನ್ನು ಹೊಸಿದೆ ಅಲ್ಲ ಅಂತ ಭಾವಿಸ್ತಾನೆ. ಹಾ ಎಂತ ಅದೆಲ್ಲ ಗ್ರಹಿಸುವಾಗ ಅವನಿಗೆ ದುಃಖ ಆಗ್ತದೆ. ಹಾ ಅಂತ ಹೇಳ್ತಾನೆ, ಅಯ್ಯೋ ಹೀಗೆ ಮಾಡಿಬಿಟ್ಟೆ ಅಲ್ಲ ಅಂತ. ಮುಂದೆ ಒಲೆದ ಮೋರೆಯ ತಿರುಹಿದನು ಸಮ್ಮುಖನಾಗಿ ಕಳೆದ ನೊಯ್ಯನೆ ತೋಳ ತೊಡಕ ಅಳುಕಾದುದಣ್ಣನ ಮೊಗವ ನೋಡದೆ ನಾಚಿ ತಲೆ ಕುಸಿದಿರ್ದನ ಮದನ. ಮುಂದೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಬಾಹುಬಲಿ. ಒಲೆದ ಮೋರೆಯ ತಿರುಹಿದನು ಸಮ್ಮುಖನಾಗಿ. ಆಗ ಇದುವರೆಗೆ ಮುಖವನ್ನು ಬಾಗಿಸಿಕೊಂಡಿದ್ದ ಅಲ್ಲ, ತಿರುಗಿಸಿ ಬಾಗಿಸಿಕೊಂಡಿದ್ದ, ತಗ್ಗಿಸಿದ್ದ, ಅಣ್ಣನ ಮುಖ ನೋಡ್ತಿರ್ಲಿಲ್ಲ. ಆದ್ರೆ ಈಗ ಒಂದು ತೀರ್ಮಾನ ಮಾಡಿದ ಹಾಗೆ ನೋಡ್ತಾ ಇದ್ದಾನೆ. ಒಲೆದ ಮೋರೆಯ ತಿರುಹಿದನು, ಹಾಗೆ ಬಾಗಿಸಿದ್ದಂತಹ ತಲೆಯನ್ನೀಗ ತಿರುಗಿಸಿ ಅವನ ಸಮ್ಮುಖನಾಗಿ ಅಣ್ಣನ ಎದುರಿಗೆ ಇಡ್ತಾನೆ, ಎದುರಿಗೆ ನೋಡ್ತಾನೆ. ಕಳೆದನು ಒಯ್ಯನೆ ತೋಳ ತೊಡಕ. ಅದುವರೆಗಿನ ಒಂದು ಯಾವ ಬಿಗುತನೆಯಿಂದ ಅಲ್ಲ, ಒಂದು ಅಹಂಕಾರದಿಂದ ಮುಖ ನೋಡದೆ ತಲೆ ತಿರುಗಿಸಿ ಕೊನೆಗೆ ತಲೆ ತಗ್ಗಿಸಿ ನಿಂತನೋ ಅದೆಲ್ಲವನ್ನು ಬಿಡ್ತಾನೆ. ಕಳೆದನು ಒಯ್ಯನೆ ತೋಳ ತೊಡಕ. ಆ ಬಿಗುತನ ಅಹಂಕಾರವನ್ನೆಲ್ಲ ಬಿಡ್ತಾನೆ. ಹಾಗೆ ನೋಡಿದಾಗ ಕೂಡ ಅಳುಕಾದುದು ಅಣ್ಣನ ಮೊಗವ ನೋಡದೆ ನಾಚಿ ತಲೆಗುಸಿದ್ದಾನೆ. ಆಗ ಅಣ್ಣನ ಎದುರಿಗೆ ತಲೆ ತಿರುಗಿಸಿದ್ರು ಕೂಡ ಅಣ್ಣನ ಮುಖ ನೇರವಾಗಿ ನೋಡ್ಲಿಕ್ಕೆ ನಾಚಿಕೆ ಆಗ್ತದೆ ಅವನಿಗೆ. ಅಳುಕಾದುದು ಅಣ್ಣನ ಮೊಗವ ನೋಡದೆ ಅಂದ್ರೆ ನೋಡ್ಲಿಕ್ಕೆ ಅಳುಕಾಗ್ತದೆ. ಅಳುಕು ಅಂಜಿಕೆ ಅಲ್ವಾ, ನಾಚಿಕೆ ಆಗ್ತದೆ, ಅಂಜಿಕೆ ಆಗ್ತದೆ. ಹೇಗೆ ನೋಡ್ಲಿ, ಅಣ್ಣನ ಎದುರಾಗಿ ನಾನು ಈ ರೀತಿ ಬಂದು, ಈ ಭಾವನೆಯಲ್ಲಿ ಬಂದು, ಅಣ್ಣ ಕೆಟ್ಟವ ಎಂಬ ರೀತಿಯಲ್ಲಿ ಬಂದು, ಈಗ ಅವನ ಮಾತು ಕೇಳಿ ಅದೆಲ್ಲ ಬದಲಾಗಿದೆ. ಹಾಗಿರುವಾಗ ತಾನೇನು ತಪ್ಪು ಮಾಡಿದ್ದೇನೆ ಎಂಬ ಹಾಗೆ ಅನಿಸ್ತದೆ ಮನಸ್ಸಿಗೆ. ಅಣ್ಣನ ಮುಖ ನೋಡ್ಲಿಕ್ಕೆ ನಾಚಿಕೆ ಆಗ್ತದೆ, ಅಂಜಿಕೆ ಆಗ್ತದೆ. ಅಳುಕಾದುದು ಅಣ್ಣನ ಮೊಗವ ನೋಡದೆ ನಾಚಿ ತಲೆಗುಸಿದಿರ್ದನ ಮದನ. ಆಗ ಅಣ್ಣನ ಮುಖವನ್ನು ನೋಡ್ಲಿಕ್ಕೆ ಅಂಜಿಕೆಯಾಗಿ ತಲೆ ತಗ್ಗಿಸಿ, ತಲೆಗುಸಿ, ತಲೆಯನ್ನು ಬಗ್ಗಿಸಿ ನಿಂತಿದ್ದಾನೆ ಆ ಮದನ. ಮನ್ಮಥ ಅಂದ್ರೆ ಬಾಹುಬಲಿ. ಒಲೆದ ಮೋರೆಯ ತಿರುಹಿದನು, ಬಗ್ಗಿಸಿದಂತಹ ಮುಖವನ್ನು ತಿರುಗಿಸ್ತಾನೆ ಸಮ್ಮುಖನಾಗಿ ಅಣ್ಣನ ಎದುರಾಗಿ. ಆದ್ರೆ ಜೊತೆಗೆ ಕಳೆದನು ಒಯ್ಯನೆ ತೋಳ ತೊಡಕ. ಆ ಬಿಗುಮಾನವನ್ನೆಲ್ಲ ಬಿಡ್ತಾನೆ. ಆದ್ರೆ ಅಳುಕಾದುದು ಅಣ್ಣನ ಮೊಗವ ನೋಡೆ, ಅಣ್ಣನ ಮುಖವನ್ನು ನೋಡ್ಲಿಕ್ಕೆ ಮಾತ್ರ ಅಂಜಿಕೆ ಆಗ್ತದೆ, ನಾಚಿಕೆ ಆಗ್ತದೆ. ನೋಡದೆ ನಾಚಿ ತಲೆ ಕುಸಿದಿದ್ದನು ಆ ಮದನ. ಮುಖ ನೋಡದೆ ಅವನ ಎದುರಿಗೆ ನಿಲ್ತಾನೆ, ಆದ್ರೆ ಮುಖವನ್ನು ತಗ್ಗಿಸ್ತಾನೆ. ಇದನ್ನು ಎಲ್ಲರೂ ನೋಡ್ತಾರೆ, ಯಾರು ಅಲ್ಲಿ ಸೇರಿದವರೆಲ್ಲರೂ ಕೂಡ. ಇದುವರೆಗೆ ಹೇಗೆ ವರ್ತಿಸ್ತಾ ಇದ್ರೋ ಈಗ ಆ ಬದಲಾವಣೆ ಕಾಣಿಸ್ತದೆ ಬಾಹುಬಲಿಯಲ್ಲಿ. ಎಲ್ಲರಿಗೂ ಸಂತೋಷ ಆಗ್ತದೆ. ತಂದೆಗಳಿಬ್ಬರಂಕವ ಕಾಣ್ಪ ಪಾತಕ ಬಂದೀತೆ ಎಂದು ಚಿಂತಿಸುತ್ತಾ ನಿಂದಿರ್ದ ಕುವರಾರ ಮೊಗ ಕಾಂತಿ ಒಡೆದವು ಹೊಂದಾವರೆ ಅರಳ್ವಂತೆ. ಹಾಗಾಗಿ ಎಲ್ಲರಿಗೂ ಸಂತೋಷ ಆಗ್ತದೆ. ಜೊತೆಗೆ ಅಲ್ಲಿ ನಿಂತಿದ್ದಾರೆ ಯಾರು, ಇವರು ಮಕ್ಕಳು, ಇಬ್ಬರ ಮಕ್ಕಳು ನಿಂತಿದ್ದಾರೆ, ಅವರಿಗೆ ಸಂತೋಷ ಆಗ್ತದೆ. ತಂದೆಗಳಿಬ್ಬರ ಅಂಕವ ಕಾಣ್ಬ ಪಾತಕ ಬಂದಿತೆ ಎಂದು ಚಿಂತಿಸುತ್ತ, ನಮ್ಮ ತಂದೆ ಮಾಡುವಂತ ಈ ಯುದ್ಧವನ್ನು, ಈ ಹೋರಾಟ ನೋಡುವಂತ ಒಂದು ಕೆಲಸ ಅಥವಾ ಅಂತ ದೃಶ್ಯ ಕಾಣುವಂತ ಆಯ್ತಲ್ಲ ಅಂತ ಬೇಸರಲ್ಲಿದ್ರು ಯಾರು, ಇಬ್ಬರ ಮಕ್ಕಳು ಕೂಡ. ತಂದೆಗಳಿಬ್ಬರ ಅಂಕವ ಕಾಣ್ಬ, ನಮ್ಮಿಬ್ಬರ ಅಥವಾ ನಮ್ಮ ತಂದೆ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಇಬ್ಬರ ಮಕ್ಕಳು ಕೂಡ ಭಾವಿಸ್ತಾರೆ. ಅದು ಅವರಿಗೆ ಬೇಸರ ಕೊಟ್ಟಿದೆ. ಆದ್ರೆ ಈಗೇನಾಗಿದೆ, ಅದು ನೋಡುವಂಥದ್ದೇ ಒಂದು ಪಾತಕ ಪಾಪ ಅಲ್ವಾ. ಅಣ್ಣ ತಮ್ಮಂದಿರು ಅಂದ್ರೆ ತಮ್ಮ ತಂದೆಯಂದಿರು ಹೋರಾಡ್ತಾ ಇದ್ದಾರೆ ಅಂದ್ರೆ ಅದೇ ದೊಡ್ಡ ಪಾಪ ಅಂತ ಅನಿಸ್ತದೆ ಇಬ್ಬರ ಮಕ್ಕಳಿಗೆ ಕೂಡ. ಅದು ಈಗೇನಾಗಿದೆ, ತಂದೆಗಳಿಬ್ಬರ ಅಂಕ ಯುದ್ಧ ಅಲ್ಲ, ಹೋರಾಟವನ್ನು ಕಾಣುವ ಪಾತಕ, ಆ ಪಾಪ ಬಂದಿತೆ ಎಂದು ಚಿಂತಿಸುತ್ತ, ಅಯ್ಯೋ ಅದು ಬಂದುಬಿಟ್ಟಿತು, ನಮ್ಮ ಕಣ್ಣಲ್ಲಿ ನೋಡುವ ಹಾಗಾಯ್ತಲ್ಲ, ಅಣ್ಣಂದಿರಿಬ್ರು ಹೋರಾಡ್ತಾ ಇದ್ದಾರೆ, ಯಾರು, ನಮ್ಮ ತಂದೆ. ಅದು ಈಗ ಸಮಾಧಾನ ಆಗ್ತದೆ ಅವರಿಗೆ. ನಿಂದಿರ್ದ ಕುವರರ ಮೊಗ ಕಾಂತಿ ಒಡೆದು, ಈ ರೀತಿಯಾಗಿ ನಿಂತಿದ್ದಂತಹ, ಈಗ ನೋಡ್ಬೇಕಾಗಿ ಬಂತಲ್ಲ ಅಂತ ಭಾವಿಸಿದಂತಹ ಅವರ ಮುಖದಲ್ಲಿ ಈಗ ಕಾಂತಿ ಪ್ರಕಾಶ ಹೊಮ್ಮುತ್ತಾ ಇದೆ. ಕಾಂತಿ ಒಡೆದವು, ಆ ಒಂದು ಪ್ರಕಾಶ ಕಾಂತಿ ಕಾಣಿಸ್ತಾ ಇದೆ. ಹೇಗೆ
ಹೊಂದಾವರೆ ಅರಳುವಂತೆ. ತಾವರೆ ಅರಳಿದ್ರೆ ಎಷ್ಟು ಸುಂದರವಾಗಿ ಕಾಣುವಂಥದ್ದು. ಇಲ್ಲೀಗ ಹೊಂದಾವರೆ, ಹೊಂದಾವರೆ ಹೊನ್ನಿನ ತಾವರೆ ಅಲ್ಲ, ಚಿನ್ನದ ತಾವರೆ ಅರಳಿದ ಕಾಣ್ತಾ ಇದೆ. ಅಂದ್ರೆ ಅವರ ಮುಖ ಅಷ್ಟು ಕಾಂತಿಯಿಂದ ಶೋಭಿಸಿತು. ಯಾಕಂದ್ರೆ ಬದಲಾಗಿತ್ತು ಮನಸ್ಸು ಅಂತ. ಬಾಹುಬಲಿಯ ಮನಸ್ಸು ಬದಲಾಗ್ತಾ ಇದೆ. ಆ ಮೊದಲಿನ ರೀತಿ ಕಾಣಿಸ್ತಾ ಇಲ್ಲ ಅಂತ ಅನಿಸಿದಾಗ ಇಬ್ಬರ ಮಕ್ಕಳಿಗೆ ಕೂಡ ಸಂತೋಷ ಆಗ್ತದೆ. ಮುಂದೇನಾಗ್ತದೆ? ನೋವು ತಿರ್ದುದು ಚಿತ್ತ ಮನ್ಮಥ ತಲೆ ಎತ್ತಿ ಭೂಮರಾಗ್ರಣಿಯ ನೋಡಿದನು. ದೇವರು ಕ್ಷಮಿಸುವುದೆನ್ನದು ತಪ್ಪೆಂದು ಭಾವ ಶುದ್ಧದೊಳು ಕೈ ಮುಗಿದ. ಹೀಗೆ ಇಷ್ಟೆಲ್ಲ ಆಗುವಾಗ ಆಮೇಲೆ ಬಾಹುಬಲಿ ತಲೆ ಎತ್ತಿ ಅಣ್ಣನನ್ನು ನೋಡ್ತಾನೆ. ನೋವು ತಿರ್ದುದು ಚಿತ್ತ, ಮನಸ್ಸಿನಲ್ಲಿ ನೋವಿದ್ರು ಕೂಡ ಮನ್ಮಥ ತಲೆ ಎತ್ತಿ ಭೂವರಾಗ್ರಣಿಯ ನೋಡಿದನು. ನೋವು ತಿರ್ದುದು ಚಿತ್ತ, ಮನಸ್ಸಲ್ಲಿ ಆ ನೋವು ತುಂಬಿಕೊಂಡಿದೆ. ತಾನು ಅಣ್ಣನೆದುರಾಗಿ ಯಾವ ರೀತಿ ವರ್ತಿಸಿದೆ, ಅದೆಷ್ಟು ದೊಡ್ಡ ತಪ್ಪು ಅಂತ. ಆದ್ರೆ ಈಗ ಧೈರ್ಯದಲ್ಲಿ ಅದೆಲ್ಲ ಮರೆತು ತಲೆ ಎತ್ತಿ ನೋಡ್ತಾನೆ ಅಣ್ಣನನ್ನು. ಮನ್ಮಥ ಹೇಳಿದ್ದಾನೆ ಅಲ್ವಾ, ಮನ್ಮಥ ಇಲ್ಲಿ ಬಾಹುಬಲಿ ತಲೆ ಎತ್ತಿ ಭೂವರಾಗ್ರಣಿಯ ನೋಡಿದನು. ಭೂವರಾಗ್ರಣಿ ರಾಜಶ್ರೇಷ್ಠ ಅಲ್ಲ, ಭೂವರರಲ್ಲಿ ರಾಜರಲ್ಲಿ ಅಗ್ರ ಸ್ಥಾನದಲ್ಲಿ ಇರುವವನು. ಅಂದ್ರೆ ಶ್ರೇಷ್ಠನಾದಂತಹ ರಾಜ, ಚಕ್ರವರ್ತಿಯಾದಂತಹ ಭರತನನ್ನು ನೋಡಿದನು. ಆಮೇಲೆ ಹೇಳ್ತಾನೆ, ದೇವರು ಕ್ಷಮಿಸುವುದು ಎನ್ನದು ತಪ್ಪೆಂದು. ನನ್ನ ತಪ್ಪನ್ನು ನೀನು ಕ್ಷಮಿಸಬೇಕು, ದೇವರು ಕ್ಷಮಿಸುವುದು ಅಲ್ಲ, ಆ ರೀತಿ ಹೇಳ್ತಾನೆ. ಅಣ್ಣ ಕ್ಷಮಿಸಬೇಕು ನನ್ನ ತಪ್ಪನ್ನು ಎಂದು ಭಾವಶುದ್ಧದೊಳು ಕೈ ಮುಗಿದು. ಭಾವಶುದ್ಧ, ಶುದ್ಧ ಮನಸ್ಸು, ಶುದ್ಧ ಭಾವದಲ್ಲಿ, ಶುದ್ಧ ಮನಸ್ಸಿನಲ್ಲಿ ಕೈ ಮುಗಿದು ಬೇಡಿಕೊಳ್ತಾನೆ, ನನ್ನ ತಪ್ಪಾಯಿತು, ಕ್ಷಮಿಸಬೇಕು ಅಂತ. ನೋವು ತೀರ್ದುದು ಚಿತ್ತ, ಮನಸ್ಸಲ್ಲಿ ತುಂಬಾ ನೋವು ತುಂಬಿರಲು ಮನ್ಮಥ ತಲೆ ಎತ್ತಿ ಭೂವರಾಗ್ರಣಿಯ ನೋಡಿದನು. ಚಕ್ರವರ್ತಿಯಾದಂತಹ ತನ್ನ ಅಣ್ಣನ್ನು ನೋಡ್ತಾನೆ, ಭರತನನ್ನು ನೋಡ್ತಾನೆ. ಆಮೇಲೆ ಹೇಳ್ತಾನೆ, ದೇವರು ಕ್ಷಮಿಸುವುದು ಎನ್ನದು ತಪ್ಪೆಂದು ಭಾವಶುದ್ಧದೊಳು ಕೈ ಮುಗಿದ. ಈ ರೀತಿಯಾಗಿ ವರ್ತಿಸ್ತಾನೆ. ಆದ್ರೆ ಭರತ ಯಾವುದೇ ಸಿಟ್ಟನ್ನು ಮಾಡಿಕೊಳ್ಳದೆ ಹೇಳ್ತಾನೆ, ಅವನನ್ನು ಸಮಾಧಾನ ಮಾಡುವ ರೀತಿಯಲ್ಲಿ, ಅಂತಾಡದಿರು ನೀನು ಬೇರೆ ನಾ ಬೇರೆ, ಇಂತೂ ನೋವರೆ ಕಬ್ಬುವಿಲ್ಲ, ಕುಂತೆಂಬುದೆನಗಿಲ್ಲ ನೀ ನಿಂತು ಮನದೂಳು, ಚಿಂತೆ ದೋರ ವೀರಣ್ಣ. ಹೀಗೆ ಹೇಳ್ತಾನೆ, ಅಷ್ಟೇ ಸಮಾಧಾನ ಮಾಡ್ತಾನೆ. ಇಷ್ಟೆಲ್ಲ ಮಾತುಕತೆ ಆದ್ರೂ ಕೂಡ, ಇಷ್ಟೆಲ್ಲ ಬೇಸರಲ್ಲಿ ಚಿಂತೆಯಲ್ಲಿ ಭರತ ಹೇಳಿದ್ರು ಕೂಡ ತಮ್ಮನಲ್ಲಿ ಆದ ಬದಲಾವಣೆಯನ್ನು ಕಂಡಾಗ ಸಂತೋಷ ಆಗ್ತದೆ. ಅಂತಾಡದಿರು ನೀನು, ಅಯ್ಯೋ ಹಾಗೆ ಹೇಳಬೇಡ ಅಲ್ಲ, ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಬೇಡ, ಕ್ಷಮಿಸು ಅಂತ ಕೇಳಬೇಡ. ಯಾಕೆ ನೀನ್ ತಮ್ಮ ಅಲ್ವಾ, ನೀನು ಬೇರೆ ನಾ ಬೇರೆ, ನೀ ಬೇರೆ, ನಾವು ಸಹೋದರರಲ್ಲ. ನಾನು ಅಣ್ಣ, ನೀನ್ ತಮ್ಮ, ಅಣ್ಣ ತಮ್ಮಂದಿರೊಳಗೆ ಏನಿದೆ ಹಾಗಿರುವ, ಯಾಕೆ ನನ್ನಲ್ಲಿ ಹಾಗೆ ಬೇಡಿಕೊಳ್ತಾ ಇದ್ದಿ? ಇಂತೂ ನೋವು ಬರೇ ಕಬ್ಬು ಇಲ್ಲ, ಅಯ್ಯೋ ಇಷ್ಟು ಯಾಕೆ ನೋವು ಮಾಡಿಕೊಳ್ತಾ ಇದ್ದಿ, ಯಾಕಿಷ್ಟು ನೊಂದುಕೊಳ್ತಾ ಇದ್ದಿ ಅಂತ ಕೇಳ್ತಾನೆ. ಕಬ್ಬುವಿಲ್ಲ ಮನ್ಮಥ ಅಲ್ಲ, ಕಬ್ಬನ್ನೇ ಬಿಲ್ಲಾಗಿ ಮಾಡಿಕೊಂಡವ. ಅಂದ್ರೆ ಇಲ್ಲಿ ಬಾಹುಬಲಿ ಅಲ್ವಾ, ಅದೇ ಹೆಸರಲ್ಲಿ ಕರೀತಾನೆ. ಇಂತು ನೋವರೇ ಕಬ್ಬುವಿಲ್ಲ, ಈ ರೀತಿಯಾಗಿ ಇಷ್ಟೊಂದು ನೊಂದುಕೊಳ್ಳುವ ಅಗತ್ಯ ಇದೆಯಾ ಅಂತ ಕೇಳ್ತಾನೆ. ಕುಂತೆಂಬುದೇನಾಗಿಲ್ಲ, ಗ್ರಹಿಸ್ಬೇಡ ನೀನು ಇನ್ನ ವರ್ತನೆ ನನಗೆ ಯಾವ ಕುಂದು ತೊಂದರೆ ಕೊರತೆ ಅಲ್ವಾ, ನನಗೆ ಏನು ಕುಂದಾಗ್ಲಿಲ್ಲ ನೀನು ಹೀಗೆ ಮಾತಾಡಿ ಅಲ್ವಾ, ನಾನೆಲ್ಲವನ್ನು ನಿನ್ನನ್ನು ಸಂತೋಷದಲ್ಲಿ ಪ್ರೀತಿಯಲ್ಲಿ ಕಾಣ್ತೇನೆ. ಕುಂತೆಂಬುದೇನಾಗಿಲ್ಲ, ನನಗೆ ಇದರಲ್ಲಿ ಯಾವ ಕುಂದು ಕೊರತೆ ಉಂಟಾಗಿಲ್ಲ. ನೀನಿಂತು ಮನದೊಳು ಚಿಂತೆ ದೋರದಿರಣ್ಣ ಎಂದ. ಆದ್ರೆ ನೀನು ಮಾತ್ರ ಮನಸ್ಸಲ್ಲಿ ಇಷ್ಟೊಂದು ಚಿಂತೆ ಮಾಡಿಕೊಳ್ಬೇಡ, ಬೇಸರ ಮಾಡಿಕೊಳ್ಬೇಡ, ನೊಂದುಕೊಳ್ಬೇಡ. ಯಾಕೆ ನನಗೆ ನಿನ್ನ ವರ್ತನೆಯಲ್ಲಿ ಯಾವ ಕುಂದು ಕೊರತೆ ಕಾಣಿಸಿಕೊಳ್ಳಿಲ್ಲ, ಅಂದ್ರೆ ಯಾವ ಬೇಸರವೂ ಇಲ್ಲ. ಯಾಕಂದ್ರೆ ನಾನು ಹೇಳಿದ್ದೇನೆ ಅಲ್ವಾ, ನನ್ನ ಮನಸ್ಸಲ್ಲಿ ಇದ್ದನ್ನು ಹೇಳಿದ್ದೇನೆ, ಅದಕ್ಕಾಗಿ ನೀನು ಬೇಸರ ಮಾಡಬೇಡ. ಆದ್ರೆ ಅಲ್ಲ, ಅವನಲ್ಲಿ ಆದಂತಹ ಬದಲಾವಣೆ ಕಾಣ್ತಾನೆ ಭರತ, ಬಾಹುಬಲಿಯಲ್ಲಿ ಆದಂತಹ ಬದಲಾವಣೆ, ಹಾಗೆ ಸಂತೋಷ ಆಗ್ತದೆ ಅವನಿಗೆ. ಅಷ್ಟೇ ಸಂತೋಷ ಹೇಳ್ತಾನೆ, ಯಾವ ಚಿಂತೆ ಇಲ್ಲ ಅಲ್ವಾ, ನಿನ್ನ ಆ ತೀರ್ಮಾನವನ್ನು ಬದಲಾಯಿಸಿದ್ದೀಗ ಅಲ್ಲಿ ಸಂತೋಷ ಅಂತ. ಅಂತಾಡದಿರು ನೀನು ಬೇರೆ ನಾ ಬೇರೆ, ಆ ರೀತಿ ಹೇಳ್ಬೇಡ. ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಜೊತೆಗೆ ಇಂತು ನೋವರೆ ಕಬ್ಬುವಿಲ್ಲ, ಇಷ್ಟೊಂದು ನೊಂದುಕೊಳ್ಳಿಕ್ಕೆ ಏನಿದೆ, ನೊಂದುಕೊಳ್ಬೇಡ. ನನಗೆ ಯಾವ ಬೇಸರವಾಗಿಲ್ಲ, ನಿನ್ನ ಮನಸ್ಸಲ್ಲಿ ಮಾತ್ರ ಯಾವ ಬೇಸರನು ಚಿಂತೆಯನ್ನು ಇಟ್ಕೊಳ್ಬೇಡ ಅಂತ ಹೇಳ್ತಾನೆ. ಈ ರೀತಿಯಾಗಿ ಭರತ ಆಡಿದಂತ ಮಾತಿನಿಂದ ಬದಲಾವಣೆ ಉಂಟಾಯಿತು.
ಯಾರಲ್ಲಿ? ಬಾಹುಬಲಿಯಲ್ಲಿ. ಇದರೊಂದಿಗೆ ನಿಮ್ಮ ಪಠ್ಯಭಾಗದಲ್ಲಿ ಕೊಟ್ಟಂತಹ ಭರತೇಶ್ ವೈಭವದ ಈ ಅಣ್ಣ ತಮ್ಮಂದಿರ ಭರತ ಬಾಹುಬಲಿಯರ ನಡುವಿನ ಯುದ್ಧದ ಸನ್ನಿವೇಶ ಪೂರ್ತಿಯಾಗಿದೆ. ರತ್ನಾಕರ ವರ್ಣಿಯ ಈ ಕಾವ್ಯವನ್ನು ನಾವು ಕಾವ್ಯ ಭಾಗವನ್ನು ನೋಡಿದ್ದೇವೆ. ಆ ಮೂಲಕ ಈ ಭಾಗದಲ್ಲಿ ಬಂದಿರುವಂತಹ ಇದರ ಆಶಯ ಏನು ಎಂಬುದು ನಿಮಗೆ ಅರ್ಥ ಆಗಿರಬಹುದು. ಭರತನ ಮಾತಿನ ಮೂಲಕ ಸಹೋದರ ಪ್ರೇಮ ಅಲ್ಲ, ಅಣ್ಣ ತಮ್ಮಂದಿರೊಳಗಿರಬೇಕಾದಂತಹ ಪ್ರೀತಿಯಲ್ಲಿ ಕಾಣ್ತೇವೆ. ಆಗ ಸಹೋದರ ಪ್ರೇಮ ಹೇಗಿರಬೇಕು ಎಂಬುದಕ್ಕೆ ಉದಾಹರಣೆಯಾಗಿ ನಿಲ್ತಾನೆ ಭರತ. ಜೊತೆಗೆ ಭರತನ ಮಾತು ಕೇಳಿದಾಗ ಬಾಹುಬಲಿ ಕೂಡ ಬದಲಾಗ್ತಾನೆ. ಆಗ ಅದಿಲ್ಲಿ ಮುಖ್ಯವಾದ ಆಶಯ. ಜೊತೆಗೆ ಅದಕ್ಕಾಗಿ ತಮ್ಮನ ಮೇಲಿನ ಪ್ರೀತಿಗಾಗಿ ಇಡೀ ಸಾಮ್ರಾಜ್ಯವನ್ನೇ ಗೆದ್ದು ಬಂದಂತಹ ದಿಗ್ವಿಜಯ ಮಾಡಿ ಗೆದ್ದು ಬಂದಂತಹ ಭರತ ತಮ್ಮನ ಎದುರು ಯುದ್ಧ ಮಾಡಲಿಕ್ಕೆ ತಯಾರಾಗುವುದಿಲ್ಲ. ಜೊತೆಗೆ ಸುಲಭದಲ್ಲಿ ತಮ್ಮನನ್ನು ಸೋಲಿಸಬಹುದಿತ್ತು. ಆ ಶಕ್ತಿ ಭರತನಿಗೆ ಇದೆ, ಆದರೆ ಅದನ್ನು ಅವನು ತೋರಿಸಿಕೊಳ್ಳಿಲ್ಲ. ಯಾಕಂದ್ರೆ ರಾಜ್ಯಕ್ಕಿಂತ ತನಗೆ ಮುಖ್ಯ ತನಗೆ ತಮ್ಮ ಬೇಕು. ತಮ್ಮನಿಲ್ಲದ ಮೇಲೆ ರಾಜ್ಯ ಸಾಮ್ರಾಜ್ಯ ಯಾರಿಗೆ ಬೇಕು ಎಂಬ ಭಾವನೆ. ಆಗ ಸಾಮ್ರಾಜ್ಯಕ್ಕಿಂತ ದೊಡ್ಡದು ತಮ್ಮ ಎಂಬುದಾಗಿ ಭಾವಿಸ್ತಾನೆ. ಆ ರೀತಿಯಲ್ಲಿ ಇಂತಹ ಸಮಯದಲ್ಲಿ ಕೂಡ ಎಲ್ಲವನ್ನು ಗೆದ್ದು ಕೊನೆಗೆ ಈ ತಮ್ಮನ ರಾಜ್ಯ ಮಾತ್ರ ಬಾಕಿ. ಆದರೂ ಎಲ್ಲವನ್ನು ಮರೆತು ತಮ್ಮನ ಪ್ರೀತಿಗಾಗಿ ಅವನಲ್ಲಿ ಪ್ರೀತಿಯಲ್ಲಿ ಮಾತಾಡ್ತಾನೆ. ಜೊತೆಗೆ ಇಡೀ ರಾಜ್ಯವನ್ನು ಅವನಿಗೆ ಒಪ್ಪಿಸಲಿಕ್ಕೆ ತಯಾರಾಗ್ತಾನೆ. ಚಕ್ರವರ್ತಿ ತನ್ನಲ್ಲಿ ಹುಟ್ಟಿಕೊಂಡಿದ್ರು ಕೂಡ ತಮ್ಮನಿಲ್ಲದೆ ನನಗೆ ರಾಜ್ಯ ಬೇಡ ಎಂಬುದಾಗಿ ಭಾವಿಸಿ ಎಲ್ಲವನ್ನು ತಮ್ಮನಿಗೆ ಒಪ್ಪಿಸಲಿಕ್ಕೆ ಕೂಡ ತಯಾರಾಗ್ತಾನೆ. ಜೊತೆಗೆ ಎಂತಹ ಸ್ನೇಹದ ಮಾತನ್ನು ಆಡ್ತಾನೆ, ಪ್ರತಿಯೊಂದನ್ನು ಕೂಡ ವಿವರಿಸಿ ಹೇಳ್ತಾನೆ. ಇದೆಲ್ಲ ಕಾಣಿಸ್ತಾ ಇದೆ ಸಹೋದರ ಪ್ರೇಮ ಇಂತಹದ್ದು ಅಂತ. ಜೊತೆಗೆ ಯುದ್ಧದ ನಿಷ್ಫಲತೆ ಅಲ್ಲ, ಯುದ್ಧ ಖಂಡಿತ ಒಳ್ಳೆಯದಲ್ಲ. ಯುದ್ಧದಿಂದ ಯಾವ ಲಾಭವೂ ಇಲ್ಲ, ನಾಶವೇ ಅಂತ ನಮ್ಗೆ ಗೊತ್ತಾಗ್ತದೆ. ಆಗ ಯುದ್ಧವನ್ನು ನಿವಾರಿಸ್ತಾನೆ. ದಿಗ್ವಿಜಯ ಹೋದಲ್ಲೆಲ್ಲ ಯುದ್ಧವನ್ನು ಮಾಡದೆ ಉಳಿದ ರಾಜರನ್ನು ಒಪ್ಪಿಸ್ತಾನೆ. ಅಲ್ಲ, ಅವರೆಲ್ಲ ಇವನಿಗೆ ಶರಣಾಗುವಾಗ ಮಾಡ್ತಾನೆ. ಅಲ್ಲಿ ಯುದ್ಧ ಇಲ್ಲ, ತಮ್ಮನೊಂದಿಗೆ ಯುದ್ಧ ಮಾಡಲಿಲ್ಲ. ಹಾಗಿರುವಾಗ ಯುದ್ಧ ಸರಿಯಲ್ಲ ಎಂಬ ಸಂದೇಶ ಕೂಡ ನಮಗೆ ಸಿಗ್ತದೆ. ಇಷ್ಟೆಲ್ಲ ವಿಷಯಗಳು ಇದರಲ್ಲಿ ಇರುವಂತದ್ದು. ಇದರಲ್ಲಿ ನಿಮ್ಗೆ ಅರ್ಥ ಆಗಿತ್ತು ಅಂತ ಭಾವಿಸ್ತೇನೆ. ಅದೇ ಉದ್ದೇಶಕ್ಕಾಗಿ ಈ ಪಾಠವನ್ನು ಕೂಡ ಕಾವ್ಯ ಭಾಗವನ್ನು ಕೂಡ ನಿಮಗೆ ಕೊಟ್ಟದ್ದು. ಇದು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಮುಂದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿವೆ, ಹಾಗೆ ಇತರ ಚಟುವಟಿಕೆಗಳಿವೆ. ಅದನ್ನೆಲ್ಲ ನೀವು ಪೂರ್ತಿ ಮಾಡಿ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಅದು ನೋಡೋಣ. ಮೊದಲಲ್ಲಿ ಕೊಟ್ಟಿದ್ದಾರೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ. ಕಾವ್ಯ ಭಾಗವನ್ನು ಕಥಾರೂಪದಲ್ಲಿ ಸಂಗ್ರಹಿಸಿ ಬರೆಯಿರಿ ಅಂತ ಮೊದಲನೇ ಪ್ರಶ್ನೆ ಇದೆ. ಗೊತ್ತಿದೆ ಅಲ್ಲ, ಇಡೀ ಕಾವ್ಯ ಭಾಗ ನಾವು ನೋಡಿದ್ದೇವೆ, ನಿಮ್ಗೆ ಅರ್ಥ ಆಗಿದೆ. ಅದನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ಬರೆಯುವಂಥದ್ದು ಗದ್ಯದಲ್ಲಿ ಕಥೆಯನ್ನು. ಆಗ ನಮಗೆ ಅದು ಪರೀಕ್ಷೆಗೆ ಸಹಾಯ ಮಾಡ್ತದೆ. ಹಾಗೆ ಮುಂದಿನ ಪ್ರಶ್ನೆ, ತಮ್ಮನೊಂದಿಗೆ ನಡೆಯಬೇಕಾಗಿದ್ದ ಯುದ್ಧವನ್ನು ಭರತೇಶನು ತೊಲಗಿಸಿದ್ದರ ಔಚಿತ್ಯವೇನು? ಯಾಕಾಗಿ ಭರತ ತಮ್ಮನೊಂದಿಗೆ ಯುದ್ಧ ಮಾಡಲಿಲ್ಲ? ಯಾಕಾಗಿ ಮಾಡಲಿಲ್ಲ? ಏನು ಕಾರಣ? ಅದು ಬರಿಬೇಕು. ಮಾಡಬೇಕಿತ್ತ ಅಥವಾ ಯುದ್ಧ ಮಾಡಿದ್ರೆ ಏನಾಗ್ತಿತ್ತು? ಅದರ ಔಚಿತ್ಯ ಏನು ಅಂತ ಕೇಳ್ತಾರೆ. ಗೊತ್ತಿದೆ ಅಲ್ವಾ, ತಮ್ಮನೊಂದಿಗೆ ಸಹೋದರೊಂದಿಗೆ ಯುದ್ಧ ಮಾಡಲಿಕ್ಕೆ ಖಂಡಿತ ಭರತನ ಮನಸ್ಸು ಒಪ್ಪಲಿಲ್ಲ. ಯುದ್ಧವಿಲ್ಲದೆ ಅವನನ್ನು ಸಮಾಧಾನ ಪಡಿಸ್ತಾನೆ. ಅದು ಅಲ್ಲಿನ ಸಹೋದರ ಪ್ರೇಮ ಕಾಣುತ್ತೇವೆ. ಅದರಿಂದ ಯಾವ ನಷ್ಟ ಕೂಡ ಉಂಟಾಗಲಿಲ್ಲ. ಜೊತೆಗೆ ತಮ್ಮ ಅವನಿಗೆ ದೊರೆತ. ಈ ಎಲ್ಲ ವಿಚಾರಗಳು ಬರಬೇಕು. ಔಚಿತ್ಯ ಇದೆ ಅಲ್ವಾ. ಮುಂದೆ ಧರೆ ಮೆಚ್ಚದಣ್ಣ ಸೋದರರ ಕಾಳಗಕ್ಕೆ ಈ ಶೀರ್ಷಿಕೆಯನ್ನು ಕಾವ್ಯ ಸಂದರ್ಭದ ಆಧಾರದಲ್ಲಿ ಸಮರ್ಪಿಸಿ ಲೇಖನ ತಯಾರಿಸಿರಿ. ಆಗ ಈ ಶೀರ್ಷಿಕೆ ಈ ಕಾವ್ಯ ಭಾಗಕ್ಕೆ ಉಚಿತವಾಗಿದೆಯೋ ಸಮರ್ಥಿಸಿ ಬರೆಯಬೇಕು. ನೀವು ಮೊದಲು ಬರೆದಿದ್ದೀರಿ ಅಲ್ವಾ, ಯಾಕೆ ಉಚಿತವಾಗಿದೆ? ಹೊಂದಿಕೊಳ್ತದೆ ಅಂತ ಅರ್ಥ ಅಲ್ಲ. ಧರೆ ಮೆಚ್ಚದನ್ನ ಸೋದರರ ಕಾಳಕ್ಕೆ ಕಾವ್ಯದಲ್ಲಿ ಬರುವಂತಹ ಒಂದು ಸಾಲು ಶೀರ್ಷಿಕೆಯನ್ನು ಹೇಗಿಡ್ತಾರೆ ಅಲ್ವಾ. ಶೀರ್ಷಿಕೆ ಗೊತ್ತಿ ನಿಮ್ಗೆ. ಇಡೀ ಕಾವ್ಯ ಆ ಭಾಗದ ಆಶಯದಲ್ಲಿ ಇರಬೇಕು, ಸಂಕ್ಷಿಪ್ತವಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು. ಆ ಪ್ರಕಾರ ಇಲ್ಲಿ ಕೂಡ ಕಾಣಿಸ್ತದೆ ಅಲ್ವಾ. ನಮ್ಗೆ ಆದಂತಹ ಭಾಗಕ್ಕೆ ಖಂಡಿತ ಒಪ್ಪುವಂಥದ್ದು ಈ ಶೀರ್ಷಿಕೆ. ಜೊತೆಗೆ ಭರತ ಹೇಳುವಂತ ಮಾತು ಕೂಡ ಆಗಿರುವಾಗ ಅದನ್ನು ಕುರಿತು ಬರಿಬೇಕು, ಎಷ್ಟು ಒಪ್ಪುತ್ತದೆ. ಮುಂದೆ
ಇನ್ನೊಬ್ಬರಾದರೆ ಎಡಗಾಲೊಳ್ ಒದೆವೆ ನೀವೆನ್ನೊಳಗ ಹರಿಯೈ. ಈ ಮಾತುಗಳ ಆಧಾರದಲ್ಲಿ ಭರತನ ಪಾತ್ರ ಚಿತ್ರಣ ಮಾಡಿ. ಪಾತ್ರ ಚಿತ್ರಣ ಮಾಡಬೇಕು. ಹೇಗೆ ಭರತನನ್ನು ಕವಿ ಚಿತ್ರಿಸಿದ್ದಾನೆ ಅದನ್ನು ನೀವು ಹೇಗೆ ಅರ್ಥ ಮಾಡಿಕೊಂಡಿದ್ದೀರಿ ಅದನ್ನು ಸುಂದರವಾಗಿ ಬರೆಯಬೇಕು. ಪಾತ್ರ ಚಿತ್ರಣ ಕೂಡ ನೀವು ಈ ಹಿಂದೆ ಮಾಡಿದ್ದೆ, ಅದನ್ನು ಮಾಡಬೇಕು. ಮುಂದೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಅದೇ ಒಂದು ಈಗಾಗಲೇ ನೀವು ಮಾಡಿದ್ದೀರಿ ಅಲ್ವಾ, ಆ ಒಂದು ಪದ್ಯದ ಆಶೆಯನ್ನು ಬರೆದಿದ್ದೀರಿ. ಆ ಬಳಿಕ ನೋಡಿ, ಪಂಪನ ಆದಿಪುರಾಣದಲ್ಲಿ ಬರುವ ಭರತನ ದಿಗ್ವಿಜಯ ಸನ್ನಿವೇಶದೊಂದಿಗೆ ಪ್ರಸ್ತುತ ಭಾಗವನ್ನು ಹೋಲಿಸಿ ತುಲನಾತ್ಮಕ ಟಿಪ್ಪಣಿ ಬರೆಯಿರಿ. ಹಾಗೆ ತುಲನಾತ್ಮಕ ಟಿಪ್ಪಣಿ ಬರಿಬೇಕು. ನಿಮ್ಗೆ ಗೊತ್ತಿರುವಂತದ್ದೇ ಅಲ್ವಾ, ಎರಡು ಕಾವ್ಯ ಭಾಗವನ್ನು ತುಲನೆ ಮಾಡಿ ಹೋಲಿಸಿಕೊಂಡು ಬರುವಂಥದ್ದಲ್ಲ. ಏನೆಲ್ಲ ವ್ಯತ್ಯಾಸ ಇದೆ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಹಾಗೆ ಪಂಪನ ಆದಿಪುರಾಣ ಆರಂಭದ ಪಾಠದಾರ ನೆನಪಿಸಿದ್ದೇನೆ ಅಲ್ಲ, ಪಂಪ ಬರೆದಂತ ಎರಡು ಕೃತಿಗಳಲ್ಲಿ ಒಂದು ಆದಿಪುರಾಣ, ಅಲ್ಲಿ ಕೂಡ ಇದೇ ಕತೆ ಬರುವಂತದ್ದು. ಹಾಗೆ ಅಲ್ಲಿ ಹೇಗೆ ಕವಿ ವರ್ಣಿಸಿದ್ದಾನೆ ಈ ಭಾಗವನ್ನು, ಅಲ್ಲಿ ಕೂಡ ಭರತನಿಗೂ ಬಾಹುಬಲಿಗೂ ಯುದ್ಧ, ಅಲ್ಲಿ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಭರತ ಸೋಲ್ತಾನೆ. ಆದರೆ ಅದನ್ನು ಒಪ್ಪಿಕೊಳ್ಳದೆ ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಪ್ರಯೋಗಿಸ್ತಾನೆ. ಆದರೆ ಚಕ್ರರತ್ನ ಹಾಗೆ ಮಾಡುವುದಿಲ್ಲ. ಯಾಕಂದ್ರೆ ಅಲ್ಲಿ ಗೆದ್ದದ್ದು ಬಾಹುಬಲಿ, ಹಾಗೆ ಮಾಡುವುದಿಲ್ಲ. ಆಗ ಇವನ್ ಚಕ್ರರತ್ನ ಪ್ರಯೋಗಿಸಿ ಮಾಡುವಂಥದ್ದು ಬಾಹುಬಲಿಯ ಮೇಲೆ. ಆದರೆ ಚಕ್ರರತ್ನ ಹಾಗೆ ಮಾಡುವುದಿಲ್ಲ. ಅದು ಇಲ್ಲಿ ಯುದ್ಧವಿಲ್ಲದೆ ಭರತ ತಮ್ಮನನ್ನು ಗೆಲ್ತಾನೆ. ಆ ವ್ಯತ್ಯಾಸ ಇದೆ. ನಿಮ್ಗೆ ಅದರ ಭಾಗವನ್ನು ನಾನು ಕೊಡ್ತೇನೆ, ಅದನ್ನು ಗಮನಿಸಿ. ಅದೆರಡರನ್ನು ತುಲನೆ ಮಾಡಿ ಬರಿಬೇಕು. ಮುಂದೆ ಸಾಂಗತ್ಯವನ್ನು ಹಾಡುವಂಥದ್ದು ಗೊತ್ತಿದೆ ಅಲ್ವಾ, ಸಾಮಾನ್ಯ ಅದರ ಶೈಲಿಯನ್ನು ನಾನು ತೋರಿಸಿದ್ದೇನೆ, ನಿಮ್ಗೆ ಅರ್ಥ ಆಗಿರಬಹುದು. ಹಾಗೆ ಅದರ ಪ್ರಯತ್ನ ಮಾಡಬೇಕು. ಮುಂದೆ ಭಾಷಾಭ್ಯಾಸ ಬರ್ತದೆ. ಸಂಧಿ ವಿಂಗಡಿಸಿ ಹೆಸರಿಸಿರಿ ಅಂತ ಅಲ್ಲಿ ಕೆಲವು ಪದಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದು ವಿಂಗಡಿಸಿ ಹೆಸರಿಸಬೇಕು. ವಿಂಗಡಿಸಿ ಯಾವ ಸಂಧಿ ಅಂತ ಹೇಳಬೇಕು. ಎಲ್ಲ ನೀವು ಕಳೆದ ವರ್ಷ ನೋಡಿದ್ದೆ ಅಲ್ವಾ. ತಲೆಗುಸಿಯು ಗೋವರಾಗ್ರಣಿ ಅಂತಾಡದೆ ಚಿಂತೆ ದೂರು ಪೂಗಣೆಯ ಕಾಂತಿ ಒಡೆಯು ಚಕ್ರೇಶ. ಪಾಠದಲ್ಲಿ ಬಂದಂತ ಶಬ್ದವೇ ವಿಂಗಡಿಸಿ ನಾನು ಹೇಳಿದ್ದೇನೆ. ಹಾಗೆ ಅದನ್ನು ವಿಂಗಡಿಸಿ ಬರಿಬೇಕು. ಉದಾಹರಣೆ ನಾನು ಹೇಳುವ ತಲೆಗುಸಿಯು ಅಲ್ಲ, ತಲೆಗುಸಿಯು ಆದೇಶ ಸಂಧಿ. ಹಾಗೆ ಬೋವರ ಅಗ್ರಣಿ ಸವರ್ಣ ದೀರ್ಘ ಸಂಧಿ. ಹೀಗೆ ಉಳಿದ ಸಂಧಿಗಳನ್ನು ನೀವು ಬರಿಬೇಕು. ಜೊತೆಗೆ ಪಾಠದಲ್ಲಿ ಬಂದಿರುವಂತಹ ಪದಗಳನ್ನು ಗಮನಿಸಬೇಕು. ಮುಂದೆ ಸಮಾಸ ಬರ್ತದೆ. ವಿಗ್ರಹ ವಾಕ್ಯ ಬರೆದು ಸಮಾಸವನ್ನು ಗುರುತಿಸಿರಿ. ಸಮಸ್ತ ಪದವನ್ನು ವಿಗ್ರಹ ವಾಕ್ಯ ಮಾಡಬೇಕು ಮತ್ತು ಯಾವ ಸಮಾಸ ಅಂತ ಹೇಳಬೇಕು. ಹೊಂದಾವರೆ, ಮೊಗಕಾಂತಿ, ಕಂಜಾಸ್ತ್ರ, ಕೈ ಮುಗಿ, ನನೆವಿಲ್ಲ, ಇದೆಲ್ಲ ಬಂದಿರುವಂತದ್ದು. ಹೊಂದಾವರೆ ಹೊನ್ನಿನ ತಾವರೆ ಹೊಂದಾವರೆ, ಕರ್ಮಧಾರಯ ಸಮಾಸ. ಮೊಗದ ಕಾಂತಿ, ತತ್ಪುರುಷ ಸಮಾಸ. ಹೀಗೆ ಉಳಿದ ಸಮಾಸಗಳನ್ನು ಕೂಡ ನೀವು ವಿಂಗಡಿಸಿ ವಿಗ್ರಹವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಬೇಕು. ಮುಂದೆ ಅಲಂಕಾರವನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ದಾರೆ. ಅಲಂಕಾರಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ. ಮುಖ್ಯವಾಗಿ ಅರ್ಥಾಲಂಕಾರ, ಶಬ್ದಾಲಂಕಾರ ಎಂಬ ರೀತಿಯಲ್ಲಿ ಎರಡು ಅಲಂಕಾರಗಳು ಆಗಿರುವಾಗ ಇಲ್ಲಿ ಅರ್ಥಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟದ್ದು ಉಪಮಾಲಂಕಾರ. ಉಪಮಾಲಂಕಾರ ಅಂತ ಗೊತ್ತಿದೆ ಅಲ್ವಾ, ಪರಸ್ಪರ ಎರಡು ವಸ್ತುಗಳನ್ನು ಹೋಲಿಸಿ ಹೇಳುವಂಥದ್ದು ಅಲ್ಲ, ಅದರ ಹಾಗೆ ಇದಿದೆ ಅಂತ ಅದರ ಲಕ್ಷಣ ಕೂಡ ಕೊಟ್ಟಿದ್ದಾರೆ. ಹಾಗಿರುವಾಗ ಸುಲಭ ನಿಮ್ಗೆ ಅದು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಪಾಠದಲ್ಲಿ ಬಂದಿರುವಂತಹ ಇತರ ಉಪಮಾಲಂಕಾರದ ಭಾಗವನ್ನು ಗುರುತಿಸಿ ಅದರ ಲಕ್ಷಣವನ್ನು ಬರಿಬೇಕು. ಮುಂದೆ ಸಾಂಗತ್ಯದ ಬಗ್ಗೆ ಚಿಕ್ಕ ವಿವರಣೆ ಕೊಟ್ಟಿದ್ದಾರೆ. ಮೊದಲೇ ಹೇಳಿದ್ದೇನೆ ಅಲ್ವಾ, ಭರತೇಶ್ವರ ವೈಭವ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದದ್ದು. ಇಂತಹ ದೊಡ್ಡ ಕೃತಿಯನ್ನು ಸಾಂಗತ್ಯದಲ್ಲಿ ಬರೆದದ್ದು ಬೇರೆ ಯಾರು ಬರೆದಿಲ್ಲ. ಇದಕ್ಕೆ ಚಿಕ್ಕ ಕೃತಿಗಳೇ ಬಂದಂಥದ್ದು. ಹಾಗಿರುವಾಗ ಆ ಸಾಂಗತ್ಯದ ಪರಿಚಯ ಕೊಟ್ಟಿದ್ದಾರೆ. ಸಾಂಗತ್ಯವು ಅಂಶಗಣಗಳಿಂದ ರಚನೆಗೊಳ್ಳುವಂಥದ್ದು. ಆಗ ಗಣಗಳು ಅಂತ ಗೊತ್ತಿದೆ ಅಲ್ವಾ, ಅಕ್ಷರಗಣ, ಮಾತ್ರಾಗಣ, ಅಂಶಗಣ ಅಂತ ಮೂರು ರೀತಿಯ ಗಣಗಳು. ಮಾತ್ರೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಅದು ಮಾತ್ರಾಗಣ, ಅಕ್ಷರಗಳ ಲೆಕ್ಕಾಚಾರದಲ್ಲಿದ್ದರೆ ಅದು ಅಕ್ಷರಗಣ, ಹಾಗೆ ಅಂಶಗಳ ಲೆಕ್ಕದಲ್ಲಿ ನೋಡಿದರೆ ಅದು ಅಂಶಗಣ ಅಂತ. ಅದರಲ್ಲಿ ಮೂರು ವಿಧ: ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಅಂತ. ಬ್ರಹ್ಮಗಣದಲ್ಲಿ 2 ಅಂಶ, ವಿಷ್ಣುಗಣದಲ್ಲಿ 3 ಅಂಶ, ರುದ್ರಗಣದಲ್ಲಿ 4 ಅಂಶ. ಈ ರೀತಿಯಾಗಿ ನೋಡಬಹುದು.
ಹಾಗಿರುವ ಅಂತಹ ಅಂಶಗಣದಲ್ಲಿ ಬರೆದಂತಹ ಛಂದಸ್ಸು ಕಾವ್ಯ, ಭರ್ತೇಶ್ವ ವೈಭವ, ಸಾಂಗತ್ಯ ಛಂದಸ್ಸಿನಲ್ಲಿ ಬರ್ತಂಥದ್ದು. ಹಾಗೆ ಇಲ್ಲಿ ಸಾಂಗತ್ಯ ಛಂದಸ್ಸಿನಲ್ಲಿ 4 ಸಾಲುಗಳಿರ್ತವೆ. ಆ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಹಾಗಿರುವಾಗ ಗಣಗಳಂತೆ ನಮ್ಗೆ ಗೊತ್ತಿದೆ ಅಲ್ವಾ, ಇದು ಅಂಶಗಣ ಏನು ಅಂದ್ರೆ ಗೊತ್ತಾಯ್ತು. ಆ ಪ್ರಕಾರ ಪ್ರಸ್ತಾರ ಹಾಕಿ ಗಣ ವಿಭಜನೆ ಮಾಡಬೇಕು. ಒಂದು ಉದಾಹರಣೆ ಕೊಟ್ಟಿದ್ದಾರೆ ನಿಮ್ಮ ಪಠ್ಯದ ಭಾಗದಲ್ಲಿ. ಪ್ರಸ್ತಾರ ಹಾಕೋದು ಗೊತ್ತಿದೆ ನಿಮ್ಗೆ ಅಲ್ವಾ, ಗುರು ಲಘುವನ್ನು ಗುರುತಿಸುವಂತದ್ದು, ಆಮೇಲೆ ಗಣಗಳಾಗಿ ವಿಭಾಗಿಸುವಂತದ್ದು. ಆಗ ಗೊತ್ತಾಗ್ತದೆ ಅಲ್ವಾ ಅದು ಯಾವ ಗಣ ಅಂತ. ಈಗ ಸಾಂಗತ್ಯದ ಗಣ ರಚನೆ ಅಲ್ಲಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಉಳಿದ ಪದ್ಯಗಳನ್ನು ಕೂಡ ಅವುಗಳಿಗೆ ಕೂಡ ಪ್ರಸ್ತಾರ ಹಾಕಿ ಗಣ ವಿಭಜನೆ ಮಾಡಿ ಛಂದಸ್ಸನ್ನು ಗುರುತಿಸುವಂತದ್ದು, ಅದನ್ನು ಕೂಡ ಮಾಡಬೇಕು. ಉದಾಹರಣೆಯಲ್ಲಿ ಕೊಟ್ಟಿದ್ದಾರಲ್ವ. ಹಾಗಿರುವಾಗ ಇವುಗಳನ್ನೆಲ್ಲ ಪೂರ್ತಿ ಮಾಡಿ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಇಷ್ಟು ನಿಮ್ಮ ಈ ಪಠ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು. ಇಲ್ಲಿಗೆ ಈ ಕಾವ್ಯ ಭಾಗವನ್ನು ಪೂರ್ತಿಗೊಳಿಸ್ತಾ ಇದ್ದೇನೆ. ನಡುಗನ್ನಡದ 3 ಕಾವ್ಯ ಭಾಗಗಳನ್ನು ನೋಡಿದ್ದೇವೆ. ಈ ಕಾವ್ಯ ಭಾಗ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬಹುದು ಅಂತ ಭಾವಿಸ್ತೇನೆ. ಮುಂದೆ 3ನೇ ಘಟಕದಲ್ಲಿ ಯಾವೆಲ್ಲ ಪಾಠ ಭಾಗಗಳು ಬಂದಿವೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಕ್ಷೇಮವಾಗಿ ಇರಿ.